ಎದ್ದೇಳಿ ಶತಯಾಗಗಳನ್ನು ಮಾಡಿ ತ್ರಿಮೂರ್ತಿಗಳ ಕೃಪೆಗೆ ಪಾತ್ರನಾಗಿ ಈ ದೇವಗದ್ದುಗೆಯನ್ನು ಏರಿದೆ. ಆದರೆ ಸ್ವರ್ಗಾಧಿಪತ್ಯ ನನಗೆ ವಂಶ ಪಾರಂಪರ್ಯವಾಗಿ ಬಂದದ್ದಲ್ಲ. 100 ಅಶ್ವಮೇಧ ಯಾಗಗಳನ್ನು ಮಾಡಿ ನಂತರ ವಿಶ್ವಜಿತ್ ಎಂಬ ಯಾಗದಲ್ಲಿ
ತ್ರಿಮೂರ್ತಿಗಳನ್ನು ಒಲಿಸಿಕೊಂಡೆ. ಈಗ ಈ ಸ್ವರ್ಗಾಧಿಪತ್ಯ ನನ್ನದು. ಸುರಪಾಲ, ಸಪ್ತ ಋಷಿಗಳು, ಅಷ್ಟ ವಸುಗಳು, ಏಕಾದಶ ರುದ್ರರು, ದ್ವಾದಶ ಆದಿತ್ಯರು, ಸಿದ್ಧರು, ಸಾಧ್ಯರು ಇವರೆಲ್ಲ ನೆರೆದಿರುವ ಈ ದೇವಲೋಕದ ಸಭೆ ಸುಧರ್ಮ ಸಭೆ. ಏನೇ ಆದರೂ ಕೆಲ ಕಹಿ ಘಟನೆಗಳು ನಮ್ಮ ಚಿತ್ತಭಿತ್ತಿಯಲ್ಲಿ ಅಚ್ಚೊತ್ತಿ ನಿಂತಿದೆ. ಮತ್ತೊಮ್ಮೆ ಆ ದುರುಳರಾದ ದಾನವರು ಈ ದೇವಲೋಕಕ್ಕೆ ಮುತ್ತಿಗೆ ಇಟ್ಟರೆ ನಿಮ್ಮ ಉತ್ತರವೇನು? ದೇವಾ, ಕೆಟ್ಟ ಬೀಜ ಸುತ್ತರೂ ಮೊಳಕೆ ಒಡೆಯುವುದಂತೆ. ಹೌದು, ಹಾಗೆಯೇ ನಮಗೆ ಆ ರಾಕ್ಷಸರ ಕಾಟ ತಪ್ಪಿದ್ದಲ್ಲ. ನಿಜ. ಏನೇ ಆದರೂ ಹರಿಹರರ ಕೃಪೆಯಿಂದ ಎಲ್ಲವನ್ನೂ ಎದುರಿಸಿಕೊಂಡು ಬಂದಿದ್ದೇವೆ. ಇನ್ನು ಮುಂದೆ ಆ ರಾಕ್ಷಸರು ದೇವಲೋಕಕ್ಕೆ ದಾಳಿ ಇಟ್ಟರೆ ಅವರನ್ನು ಬಾರದ ಲೋಕಕ್ಕೆ ಕಳಿಸುತ್ತೇವೆ. ದೇವೇಂದ್ರ, ಅಮೃತಪಾನ ಮಾಡಿದ ನಾವು ಅಮರರು. ಹೌದು, ಯುದ್ಧದಲ್ಲಿ ಅಪಜಯ ನಮಗಿಲ್ಲ. ಸತ್ಯ. ಅಲ್ಲದೆ ಶ್ರೀಹರಿಯ ಪೂರ್ಣಾನುಗ್ರಹಕ್ಕೆ ಪಾತ್ರರಾದ ನಮ್ಮನ್ನು ಎದುರಿಸಲು ಬಂದರೆ ನನ್ನ ಸಂಸಾರವನ್ನು ನಿಲ್ಲಿಸಿ ಅವರನ್ನು ಕೊನೆಗಾಣಿಸುತ್ತೇನೆ. ಇದು ನಿಶ್ಚಯ. ಸುರಪಾಲ, ಒಲಿದರೆ ಕರುಣೆ ತೋರುವವನು ಈ ವರುಣ. ಮುನಿದರೆ ಮುನಿದರೆ ಎಲ್ಲರ ಪ್ರಾಣ ಹರಣ ಮಾಡುವುದಕ್ಕೂ ಹೇಸುವವನಲ್ಲ. ಹೌದು, ವರ್ಷಧಾರಿನಿತ್ತು ಭೂಲೋಕವನ್ನು ತಂಪು ಮಾಡುವವನು ವರುಣ. ಆದರೆ ತಮ್ಮ ಸ್ವಾರ್ಥಕ್ಕಾಗಿ ಗಿಡ ಮರಗಳನ್ನು ಕಡಿಯುತ್ತಿರುವ ಜನರಿಗೆ ನೀರು ಕುಡಿದರೆ ಪಾಠ ಕಲಿಸುವುದಿದೆ. ಹೌದು ದೇವೇಂದ್ರ, ಅಗ್ನಿ, ಈ ಅಗ್ನಿ ಮುನಿದರೆ ಪ್ರಪಂಚವೇ ನಾಶವಾಗುತ್ತದೆ. ಎಚ್ಚರ ತಪ್ಪಿದರೆ ಯಾರನ್ನು ಬಿಡದೆ ಸುಡುವವನು ನಾನು. ಹೌದು ಸುರಪಾಲ, ಬುದ್ಧಿಯನ್ನು ಅಂಕೆಯಲ್ಲಿರಿಸಿಕೊಳ್ಳದವರ ಸಂಖ್ಯೆ ಹೆಚ್ಚಾದರೆ ಇಡೀ ಲೋಕಕ್ಕೆ ಕಂಟಕವಾದೀತು. ಹೌದು, ಮಂದ ಬುದ್ಧಿಯಿಂದ ಚಂದದ ಬಾಳನ್ನು ಹಾಳು ಮಾಡಿಕೊಳ್ಳುತ್ತಿರುವ ಅವರಲ್ಲಿ ಅರಿವು ಮೂಡಿಸುವುದು ಅಗತ್ಯವೆಂದು ನನ್ನ ಅಭಿಪ್ರಾಯ. ಅದಕ್ಕೆ ಅಲ್ಲವೇ ತ್ರಿವೇಣಿ ಸಂಗಮದಲ್ಲಿ ಜ್ಞಾನ ಸತ್ರವೆಂಬ ಮಹಾ ಅಧ್ವರವನ್ನು ಆಯೋಜಿಸಿರುವುದು. ಆ ಯಾಗಕ್ಕೆ ಕೊನೆಯ ದಿಕ್ಕಿನ ಒಡೆಯನಾದ ಪ್ರಭು ಪರಮೇಶ್ವರನನ್ನೇ ಅಧ್ಯಕ್ಷ ಸ್ಥಾನದಲ್ಲಿ ನೇಮಿಸಿರುವುದು. ಇನ್ನು ತಡ ಮಾಡುವುದು ಬೇಡ, ಎಲ್ಲರೂ ಜ್ಞಾನ ಸತ್ರ ಸಭೆಗೆ ನಡೆಯೋಣ. ಆರತಿ ಬೆಳಗಿದನು ಪರಮೇಶಗೆ, ಆರತಿ ಬೆಳಗಿದನು
ಬಾರೋ ಬೇಗ ನಾಗಭೂಷಣ ಬಾರೋ ಬೇಗ ನಾಗಭೂಷಣ ನಟರಾಜನೇನು ಬಾರೋ ಬೇಗ ನಾಗಭೂಷಣ ನಟರಾಜನೇನು ಬಾರೋ ಬೇಗ ನಾಗಭೂಷಣ ಕಾಲಗೇತೆ ನಾದತ್ತು ಈಗಿಂದ ಕಾಲಗೇತೆ ನಾದತ್ತು ಕಾಲಗೇತೆ ನಾದತ್ತು ಕಾಲಗೇತೆ ನಾದತ್ತು ಲೇಲೆಗಿಂದ ತತ್ತೊಂದಗಿನ ದಿಟ್ಟೊಂದಗಿನ ದಿಗ್ನೊಂದೆಯಲ್ಲ ದೇವದಾನನೆ ಕಾಲಗೈತೆ ನಾದ ತೂರಿ ನಾದ ತೂರಿ ನಾದ ತೂರಿ ಲೀಲೆಗಿಂದ ತಂದೆ ತತ್ತೊಂದಗಿನ ದಿಟ್ಟೊಂದಗಿನ ದಿಗ್ನೊಂದೆಯಲ್ಲ ದೇವದಾನನೆ ಬಾರೋ ಬೇಗ ಬಾರೋ ಬೇಗ ಬಾರೋ ಬೇಗ ನಾಗಭೂಷಣ ಬಾರೋ ಬೇಗ ನಾಗಭೂಷಣ ಇಂದು ತರನೆ ಸುಂದರಾಂಜಲಿ ಇಂದು ತರನೆ ಸುಂದರಾಗಲಿ ಮದನಾರಿ ದೇವನ ಕತ್ತು ಇಂದು ತರನೆ ಸುಂದರಾಗಲಿ ಮದನಾರಿ ದೇವನ ಕತ್ತು ನಿಖಿಲನೆ ಮಂದರಾತ್ರಿ ದರನ ಜಗನೆ ವೃಂದಾರಕರುಂದಹಿತನೆ ಮಂದರಾತ್ರಿ ದರನ ಜಗನೆ ವೃಂದಾರಕರುಂದಹಿತನೆ ತಂದೆ ಭವಭಯದಲ್ಲಿ ತಂದೆ ಪದಗಾಢದ ಮೇಲೆ ಮದಿಗಾಡಿದ ಮುಂದೆ ಜಗತಿ ಕೊದು ತಂದೆ ತಾಟವ ನಟನೆಯ ಜಗತ್ತಿನ ಸುಂದರವ ನಗೆಗಳು ಬಾಬಾ ಬಾಬಾ ದಿನ ದಿಗ್ನ ಪ್ರಯತ್ನ ತಿಂತಾಲನೆ ಬಾರೋ ಬೇಗ ಬಾರೋ ಬೇಗ ಬಾರೋ ಬೇಗ ನಾಗಭೂಷಣ
ಜ್ಞಾನವೇ ಮುಖ್ಯವೆಂದು ಸಾರಲೋಸುಗ ಮುಕ್ಕೋಟಿ ದೇವತೆಗಳೊಂದಿಗೆ ಸೇರಿ ಲೋಕಹಿತಕ್ಕಾಗಿ ಈ ಜ್ಞಾನ ಸತ್ರ ಸಭೆಯನ್ನು ಆಯೋಜಿಸಿದ್ದೀರಿ. ವೈವಿಧ್ಯಮಯ ಜೀವ ಜಗತ್ತಿನೆಲ್ಲರೂ ಕೂಡಿ ನ್ಯಾಯ, ನೀತಿ ಹಾಗೂ ಧರ್ಮಗಳ ಕುರಿತು ತಮ್ಮ ತಮ್ಮ ಅಭಿಪ್ರಾಯವನ್ನು ಮಂಡಿಸಬಹುದು. ಕೊನೆಗೆ ಅಧ್ಯಕ್ಷ ಸ್ಥಾನದಲ್ಲಿ ಕುಳಿತಿರುವ ನಾನು ಅದಕ್ಕೆ ತೀರ್ಮಾನ ನೀಡುತ್ತೇನೆ. ಒಂದು ದಿನ ಸತ್ರದಲ್ಲಿ ನೆರೆದುದು ಒಂದು ಕಿತ್ತಾಲಾಗಿ ಸುಮನಸ ಸಂದನಿಗೆ ಒಪ್ಪಿರುವ ಸಭೆಗ ದಕ್ಷಿಣೈತಂದ ವ್ಯದ್ದಿರಾಗಿ ಭಯದಲ್ಲಿ ಇದಿರಾಗಿ ಭಯದಲ್ಲಿ ಹೊಂದಿಸಲು ಈಶನೇಳದಿ ಕುಳಿತಿರಲು ಕಂಡ ದಕ್ಷ ಕೃತಿಗೊಂಡ ಈ ಸಕಾಲ ಸಭೆಗೆ ಸದಾಶಿವನಿಗೆ ಏನದಿರುತ್ತಿರನು ಸದಾಶಿವನಿಗೆ ಏನದಿರುತ್ತಿರನು ಈಶ ಈಶನೆಂಬ ಅಹಂಕಾರದಿಂದಿವಗೆ ಈ ಸುಗರ್ಭವು ಬಂದಿಲ್ಲ ಈಶನೆಂಬ ಅಹಂಕಾರದಿಂದಿವಗೆ ಈ ಸುಗರ್ಭವು ಬಂದಿಲ್ಲ ನನ್ನ ಪ್ರವೇಶವಾದ ಕ್ಷಣ ಪ್ರತಿಯೊಬ್ಬರು ಎದ್ದು ನಿಂತು ಗೌರವವನ್ನು ಸಲ್ಲಿಸುತ್ತಿದ್ದಾರೆ. ಆದರೆ ಈಶ ನೋಡಿಯೂ ನೋಡದ ಹಾಗೆ ಕುಳಿತಿದ್ದಾನೆ. ಎದ್ದು ನಿಂತು ನಮಸ್ಕರಿಸದಿದ್ದರೆ ಹಾಳಾಗಿ ಹೋಗಲಿ. ಏನದಿದ್ದರು ವಚನಗಳ ಕೇಳಿ ಕನ್ನವನ್ನು ಮಂಡಿಸಲು ಏನದಿದ್ದರು ಮಾತಿನ ವಚನಗಳ ಕೇಳಿ ಕನ್ನವನ್ನು ಮಂಡಿಸಲು ನಾದಿಗೆ ಬಂದ ಕುಂದೇನು ನಾದಿಗೆ ಬಂದ ಕುಂದೇನು ನಾದಿಗೆ ಬಂದ ಕುಂದೇನು ಶ್ರೇಷ್ಠತ್ವಕ್ಕೆ ಕೂಳನಿಗೆ ಬಂದ ಕುಂದೇನು ಕೂಳನಿಗೆ ಕೂಳನಿಗೆ ಬಂದ ಕುಂದೇನು ನಮಸ್ಕರಿಸದಿದ್ದರೆ ಹಾಳಾಗಿ ಹೋಗಲಿ. ಯಾರಾದರೂ ಈತನ ಪೀಠ ಕಸಿದುಕೊಳ್ಳಬಹುದು ಎಂಬ ಭಯ ಇರಬೇಕಿತ್ತು. ಕುಳಿತಲ್ಲಿಯೇ ತಲೆ ಆಡಿಸಬಹುದಿತ್ತು. ಒಂದು ಕಿರುನಗೆಯನ್ನಾದರೂ ಬೀರಬಹುದಿತ್ತು. ಹೆಣ್ಣು ಕೊಟ್ಟ ಮಾವ ದೇವರಿಗೆ ಸಮಾನ ಎನ್ನುತ್ತಾರೆ. ಆದರೆ ಈತನಿಗೆ ತಾನೇ ಈಶನೆಂಬ ಅಹಂಕಾರ. ಇವನಿಗೆ ನನ್ನ ಮಗಳನ್ನು ಕೊಟ್ಟು ತಪ್ಪು ಮಾಡಿದೆ. ಅದು ಯಾರ ಮಾತನ್ನು ಕೇಳಿ ಸರಸಿ ಸರಸಿ ಜಾಸನಿಂದ ನುಡಿಗೆ ನಾಮರುಳಾಗಿ ನುಡಿಗೆ ನಾಮರುಳಾಗಿ ಸರಸಿ ಜಾಸನಿಂದ ನುಡಿಗೆ ನಾಮರುಳಾಗಿ ಮರುಳಾಗಿ ತರಳೆಯನು ಕಾಟೆ ನಿರತ ತರಳೆಯನು ಕಾಟೆ ನಿರತ
ಪರಿಚಯ ಓದಗಲ್ಲ ಕೈಗೆ ಮಾಲೆಯ ಕೊಟ್ಟ ಚರನಾಯ್ತು ಅಕ್ಕ ಚೆನ್ನ ಬದುಕು ಚರನಾಯ್ತು ಅಕ್ಕ ಚೆನ್ನ ಬದುಕು ವಿಷ್ಣುವಿನ ಮಾತಿಗೆ ಮರುಳಾಗಿ ನನಗೆ ನನ್ನ ಮಗಳನ್ನು ಕೊಟ್ಟದ್ದು ಮಂಗನ ಕೈಯಲ್ಲಿ ಮಾಣಿಕ್ಯವಿಟ್ಟಂತಾಯಿತು. ಇವನ್ ಯಾರಾದರೂ ತನ್ನ ಮಗಳನ್ನು ಮದುವೆ ಮಾಡಿ ನೀಡಬೇಕಾದರೆ ಆತನ ಬಗ್ಗೆ ಹಿಂದೆ ಮುಂದೆ ಯೋಚಿಸಿ ವಿವಾಹ ಮಾಡಿ ನೀಡುತ್ತಾರೆ. ಇವನ ಬಗ್ಗೆ ವಿಚಾರಿಸಿದರೆ ಸ್ವಲ್ಪವಾದರೂ ಸಂಸ್ಕಾರವಿದೆಯಾ? ಸ್ನಾನವಿಲ್ಲ, ಜಪ ಅನುಷ್ಠಾನವೇನೆಂದರೆ ತಿಳಿದಿಲ್ಲ, ನಿಲ್ಲಲು ನೆಲೆ ಇಲ್ಲದ, ಉಡಲು ಬಟ್ಟೆ ಇಲ್ಲದ ಒಬ್ಬ ಸ್ಮಶಾನವಾಸಿ ಇದ್ದ. ಇವನನ್ನು ಪೂಜಿಸುವವರು ಇದ್ದಾರೆ. ಇವನನ್ನು ಉಸುರುವರು ನಮಗೀತ ಮಾನ್ಯನೇ ಈತ ಮಾನ್ಯನೇ ಈತ ಮಾನ್ಯನೇ ಉಸುರುವರು ನಮಗೀತ ಮಾನ್ಯನೇ ಎನ್ನುತ್ತಾರೆ. ಉಸುರು ಸಭೆಯಿಂದ ಹೊರಹೊಂಟ ಇವನನ್ನು ಪೂಜಿಸುವವರು ಯಾರು? ಅಸುರರು, ಹಸಿ ಮಾಂಸ ತಿನ್ನುವವರು, ಭೂತ ಪ್ರೇತಾದಿಗಳು. ಅವರಿಗೆಲ್ಲ ಇವನೊಬ್ಬ ಅಗ್ಗದ ದೈವ. ಅವರೇನೇ ಕೇಳಿದರೂ ಹಿಂದೆ ಮುಂದೆ ಯೋಚಿಸದೆ ಕೊಡುವ ಕುಮ್ಮನಿವ. ಇಲ್ಲಿಗೆ ಬಂದು ತಪ್ಪು ಮಾಡಿದೆ. ಇಂಥವನಿರುವ ಸ್ಥಳದಲ್ಲಿ ನಾನಿರುವುದಿಲ್ಲ. ಇನ್ನು ಹೊರಡುತ್ತೇನೆ. ಯಾರಾದರೂ ಹೊರಡಬೇಕಾದ್ರೆ ಹೊರಟನ ಇನ್ನು ಸ್ವಲ್ಪ ಇದ್ದು ಹೋಗಬಹುದಿತ್ತಲ್ಲ ಎಂದು ಭಯೋಪಚಾರನಾದರೂ ಮಾಡುತ್ತಾರೆ. ಇದರಲ್ಲಿ ಅದು ಇಲ್ಲ. ಮಾತ್ರ ಮಳೆ ಬರುವ ಸಾಧ್ಯತೆ ಏನಿಲ್ಲ. ಇಂದು ನಡೆದ ಈ ಘಟನೆಯಿಂದ ಆ ನನ್ನ ಮಾವನ ಮನಸ್ಸಿನ ನಿಜವಾದ ಭಾವನೆ ಏನೆಂದು ಇಡೀ ಜಗತ್ತಿಗೆ ತಿಳಿಯಿತು. ಸಭಾಧ್ಯಕ್ಷನ ಗೌರವ ಸ್ಥಾನಕ್ಕಾಗಿ ನಾನು ಸುಮ್ಮನೆ ಕುಳಿತಿದ್ದರೆ ನನ್ನ ಮೌನವನ್ನೇ ತಪ್ಪಾಗಿ ಗ್ರಹಿಸಿದ. ಸುಮ್ಮನೆ ಬೊಗುಳಾದಿನೆಂದು ಮನೆ ಬಗುಳದಿಂದು ನಿಜ ಬ್ರಹ್ಮ ಮಾನಸ ಪುತ್ರನೆಂದು ನಿಜ ಬ್ರಹ್ಮ ಮಾನಸ ಪುತ್ರನೆಂದು ಹೆಮ್ಮೆಯಿಂದಾದರೂ ಒಂದು ಸೇರಿಸಿದೆನು. ಹೆಮ್ಮೆಯಿಂದಾದರೂ ಒಂದು ಸೇರಿಸಿದೆನು. ನಮ್ಮ ತಳ್ಳಿಯು ಬೇಡ ಸುಮ್ಮನೆ ಹೋಗ. ನಮ್ಮ ತಳ್ಳಿಯು ಬೇಡ ಸುಮ್ಮನೆ ಹೋಗಲಿ. ನನ್ನ ಕುರಿತು ಬಾಯಿಗೆ ಬಂದಂತೆ ಆರೋಪಿಸಿ ಹೊರಟು ಬಿಟ್ಟ. ಇದರಿಂದ ಅವನ ಗೌರವ ಅವನಾಗಿಯೇ ಹಾಳು ಮಾಡಿಕೊಂಡಂತಾಯಿತು. ಅವನ ನಡವಳಿಕೆ ನೋಡುತ್ತಿದ್ದರೆ ಆತ ನಿಜವಾಗಿಯೂ ಬ್ರಹ್ಮನ ಪುತ್ರನೆಂದು ಅನುಮಾನ ಬರುತ್ತದೆ. ಅನುಮಾನ ಬರುವುದು ನಿಮಗೆ ಮಾತ್ರವಲ್ಲ, ಎಲ್ಲರಿಗೂ ಸಹಜವೇ. ಹೌದು, ನನ್ನ ಆಚಾರ ವಿಚಾರದ ಬಗ್ಗೆ ಮಾತನಾಡುವ ಅವನಿಗೆ ತುಂಬಿದ ಸಭೆಯಲ್ಲಿ ಹೇಗೆ ವರ್ತಿಸಬೇಕೆಂಬ ಸಂಸ್ಕಾರವಿಲ್ಲವೇ? ನನ್ನನ್ನೇ ಪ್ರಶ್ನಿಸುತ್ತಾನಲ್ಲ, ಆತನಿಗೆ ಯಾವ ಅಧಿಕಾರ, ಯಾವ ಅರ್ಹತೆ, ಯಾವ ದೇಶದ ದೊರೆ? ಯಾವ ದೇಶಕ್ಕೆ
ಗೌರವ, ಘನತೆ ಇದೆಲ್ಲ ಬೇಕಾಗುತ್ತದೆ. ಆದರೆ ಕೆಲವೊಬ್ಬರು ಇನ್ನೊಬ್ಬರನ್ನು ನಿಂದಿಸಿದರೆ ತಾವೇ ಯೋಗ್ಯವಂತರೆಂದು ಭಾವಿಸುತ್ತಾರೆ. ಇಂಥವರ ಮಾತು ಹೆಚ್ಚು ದಿನ ಉಳಿಯುವುದಿಲ್ಲ. ಇಂಥ ಜನರೂ ಸಹ ಹೆಚ್ಚು ದಿನ ಬಾಳುವುದಿಲ್ಲ. ಆದ್ದರಿಂದ ಇಂಥವರ ಮಾತಿಗೆ ಕಿವಿಯೊಡ್ಡುವ ಅವಶ್ಯಕತೆ ಏನಿಲ್ಲ. ಅದೆಲ್ಲ ಇರಲಿ, ನಗು ಮತ್ತು ಮೌನ ಪ್ರತಿಯೊಬ್ಬರಲ್ಲಿರುವ ಎರಡು ಪ್ರಬಲ ಶಕ್ತಿಗಳು. ಮೌನದಿಂದ ಯಾವುದೇ ಸಮಸ್ಯೆ ಬಾರದಂತೆ ಪಾರಾಗಬಹುದು. ನಗುವಿನಿಂದ ಎಂತಹ ಕಠಿಣವಾದ ಸಮಸ್ಯೆಯನ್ನು ಸುಲಭವಾಗಿ ನಿವಾರಿಸಬಹುದು. ಅಹಂಕಾರವೇ ಪ್ರತಿಯೊಬ್ಬರ ಮೊದಲ ಶತ್ರು. ನಿರಂತರ ಪರಿಶ್ರಮ, ಆತ್ಮವಿಶ್ವಾಸ ಹಾಗೂ ಶ್ರದ್ಧೆ ಯಶಸ್ಸಿನ ಮೆಟ್ಟಿಲು. ಯಾವುದೇ ಕ್ಷೇತ್ರದಲ್ಲಿ ಆದರೂ ಮೇಲು ಕೀಳು ಎಂಬ ಭಾವವಿಲ್ಲದೆ ಸಮಚಿತ್ತದಿಂದ ಕಾರ್ಯದಲ್ಲಿ ತೊಡಗಿದರೆ ಅಲ್ಲೇ ದೇವರನ್ನು ಕಾಣುವುದಕ್ಕೆ ಸಾಧ್ಯ. ನಾವು ಮಾಡುವ ಸತ್ಕಾರ್ಯಗಳಿಂದ ಓರ್ವ ಸಾಮಾನ್ಯನು ದೇವರಾಗಬಲ್ಲ. ಈ ಎಲ್ಲ ವಿಷಯಗಳಿಂದ ಲೋಕ ಸಂಪನ್ನಗೊಳ್ಳಲಿ ಎಂಬ ಆಶಯದಿಂದ ಈ ಜ್ಞಾನ ಸತ್ರ ಸಭೆಯನ್ನು ಮುಗಿಸೋಣ. ವರ ಪ್ರಜಾದೀಶ್ವರನಿಗೆ ವರ ಪ್ರಜಾದೀಶ್ವರನಿ ಇವನೀಶ್ವರ ಎನ್ನುತ್ತ ಪಟ್ಟ ಕಟ್ಟಲು ಭರಿತವಾದುದು ಮತ್ತೆ ಮತ, ಭರಿತವಾದುದು ಮತ್ತೆ ಮತವನ್ನು ಕುರಿಸಿ ಅಡಿಗಡಿಗೆ ಅಂದು ಜ್ಞಾನಸತ್ರದಲ್ಲಿ ಆ ಬೂದಿ ಬಡುಕ ಶಿವನಿಂದಾದ ಅವಮಾನದಿಂದ ನೊಂದ ನಾನು ನೇರವಾಗಿ ಸತ್ಯಲೋಕಕ್ಕೆ ಹೋದೆ. ನನ್ನ ಅಳಲನ್ನು ತಂದೆ ಬ್ರಹ್ಮನಲ್ಲಿ ಹೇಳಿಕೊಂಡೆ. ನನ್ನನ್ನು ಸಮಾಧಾನ ಪಡಿಸಿದ ಅಪ್ಪ ನನಗೆ ಪ್ರಜಾದೀಶ್ವರರಿಗೆ ಈಶ್ವರ ಎಂಬ ಪಟ್ಟ ಕೊಟ್ಟರು. ಅವ ಬರೇ ಈಶ್ವರ, ನಾನು ಪ್ರಜಾದೀಶ್ವರರಿಗೆ ಈಶ್ವರ. ಆದ ಅವಮಾನಕ್ಕೆ ಪ್ರತೀಕಾರ ಮತ್ತು ನನ್ನ ಬಗ್ಗೆ ಪ್ರಚಾರ ಎರಡನ್ನೂ ಕೈಗೂಡಿಸಲು ಮಾಡಿದ್ದೇನೆ ಒಂದು ವಿಚಾರ. ಅದುವೇ ಹಿಂದೆಂದೂ ನಡೆಯದ ಮುಂದೆಂದೂ ನಡೆಯದ ಮಹಾಯಾಗ, ನಿರೀಶ್ವರ ಯಾಗ. ಆ ಯಾಗಕ್ಕೆ ಪ್ರತಿಯೊಬ್ಬರಿಗೂ ಕರೆ ಕಳುಹಿಸಿದ್ದೇನೆ. ಆದರೆ ಆ ಈಶನನ್ನು ಕಡೆಗಣಿಸಿದ್ದೇನೆ. ಇನ್ನು ತಡ ಮಾಡುವುದಲ್ಲ, ಯಾಗದ ಸಿದ್ಧತೆಗೆ ಹೊರಡುತ್ತೇನೆ. ವರಮಹಾ ಕೈಲಾಸ ಶಿಖರದಿ ಹರನರಸಿ ಕಂಡಾಗ, ಹರನರಸಿ ಕಂಡಾಗ ಕೌತುಕವೆತ್ತು, ಕೌತುಕವೆತ್ತು ಭೂಸುರ ನೂರ್ವನ ಬೆಸಗೊಂಡ ತುಮಿ ಕರಸಿ. ಪುಷ್ಕರದ ಎತ್ತರ ಶಿಖರವಿದು ಕೈಲಾಸ, ಪ್ರಭು ಪರಮೇಶ್ವರನ ವಾಸಸ್ಥಾನ. ಎಲ್ಲಿ ನೋಡಿದರೂ ಅಲ್ಲಿ ಹಿಮಚಾರಿತವಾದಂತಹ ಬಿಳಿಯ ಪರ್ವತಗಳು. ಬಿಳಿಯ ಬಣ್ಣ ಶಾಂತಿಯ ಸಂಕೇತವಂತೆ. ಅಂದರೆ ಶಾಂತಿ ಎಲ್ಲಿ ಇರುವುದೋ ಅಲ್ಲಿ ಪ್ರಭು ಪರಮೇಶ್ವರನಿರುತ್ತಾನಂತೆ. ಜಗತ್ತಿನಲ್ಲಿ ಯಾರಿಗೂ ಸಿಕ್ಕದ ಭಾಗ್ಯ ದಕ್ಷ ಪ್ರಜಾಪತಿಯ ಮಗಳು ದಾಕ್ಷಾಯಿಣಿಯಾದ ನನಗೆ ಸಿಕ್ಕಿದೆ. ಪ್ರಭು ಪರಮೇಶ್ವರನನ್ನೇ ವರಿಸುವಂತಹ ಭಾಗ್ಯ. ಇಂತಹ ಭಾಗ್ಯ ನನ್ನ ಪುಣ್ಯವೇ ಸರಿ. ಜಗತ್ತಿನ ಹೆಂಗಸರೆಲ್ಲರೂ ನನಗೆ ದೇವರಂತ ಗಂಡ ಬೇಕು ಅಂತ ಬಯಸಿದರೆ ನನಗೆ ದೇವರೇ ಗಂಡನಾಗಿ ಸಿಕ್ಕಿದ್ದಾನೆ. ಹೀಗೆಲ್ಲ ಇರುವಾಗ ಇಂದು ಯಾಕೋ ಕಾರಣವಿಲ್ಲದೆ ಬೇಸರವಾಯಿತಲ್ಲ. ಅದು ಕೈಲಾಸದಲ್ಲಿ, ಶಾಂತಿಯ ನಿಕೇತನವೆನಿಸಿಕೊಂಡಂತಹ ಕೈಲಾಸದಲ್ಲಿಯೂ ಬೇಸರವೇ. ಏನೇ ಆದರೂ ಈ ಉದಾಸೀನ ಎಂಬುದನ್ನು ಬೆಳೆಸಿಕೊಳ್ಳಬಾರದಂತೆ. ಯಾಕೆ ಗೊತ್ತಾ? ಶರೀರದ ಮೊದಲ ಶತ್ರು ಯಾರು ಅಂತ ಕೇಳಿದರೆ ಅದು ಉದಾಸೀನ ಎನ್ನುತ್ತಾರೆ. ಆದ್ದರಿಂದ ಅದನ್ನು ನಿವಾರಿಸಿಕೊಳ್ಳುವುದಕ್ಕೋಸ್ಕರವಾಗಿ, ಕೈಲಾಸದ ರಮಣೀಯತೆಯನ್ನು ಕಾಣುವುದಕ್ಕೋಸ್ಕರವಾಗಿ
ದರವಾಗಿ ಇಳಿದು ಬರ್ತಾ ಇದ್ದೇನೆ. ಎಲ್ಲಿ ನೋಡಿದರೂ ಅಲ್ಲಿ ಬಿಳಿಯ ಮೇಘಗಳು ಗಾಳಿಯ ಜೊತೆ ಸ್ಪರ್ಧಿಸುತ್ತಾ ಬಿಳಿಯ ಪರ್ವತಗಳನ್ನು ಮುತ್ತಿಕ್ಕುವ ಹಾಗೆ ಭಾಸವಾಗ್ತಾ ಇದೆ. ಬೀಸುವಂತಹ ಗಾಳಿಯು ಭೋ ಭೋ ಎಂಬ ಶಬ್ದವನ್ನು ಮಾಡುತ್ತಾ ಶಂಭೋ ಶಂಕರನನ್ನೇ ಸ್ತುತಿಸುವ ಹಾಗೆ ಕಾಣಿಸ್ತಾ ಇದೆ. ಅಲ್ಲೆಲ್ಲೋ ಗಿರಿಯ ತುದಿಯಲ್ಲಿ ಹುಟ್ಟಿದಂತಹ ಜರಿಯೊಂದು ಹರಿಯುತ್ತಾ ಮಂಜುಳ ಗಾನವನ್ನೇ ಮಾಡುತ್ತಾ ಶಿವನ ನಾಮವನ್ನೇ ಹಾಡುತ್ತಾ ಇರುವ ಹಾಗೆ ಕಾಣಿಸ್ತಾ ಇದೆ. ಹೀಗೆಲ್ಲ ಇರುವಾಗ ಅಲ್ಲಿ ನೋಡ್ತಾ ಇದ್ದೇನೆ, ಬ್ರಾಹ್ಮಣರು ಸಾಲಾಗಿ ಎಲ್ಲಿಗೆ ಹೋಗ್ತಾ ಇದ್ದಾರೆ. ಎಲ್ಲಿಗಿರಬಹುದು, ಯಾಕಿರಬಹುದು, ಈ ಎಲ್ಲ ಪ್ರಶ್ನೆಗಳು ನನ್ನಲ್ಲಿಯೇ ಬೇಡ ಅಂತ ಹೋಗಿ ಅವರನ್ನೇ ವಿಚಾರಿಸಿದೆ. ಆಗ ಅವರು ಹೇಳಿದಂತಹ ಮಾತು, ನನ್ನಪ್ಪ ದಕ್ಷ ಪ್ರಜಾಪತಿ ಪ್ರಾಚೀನ ಬರಹಿಯಲ್ಲಿ ಅಧಿಕ ಯಾಗವೊಂದನ್ನು ಮಾಡ್ತಾ ಇದ್ದಾನಂತೆ. ಹಾಗಾದರೆ ನಮ್ಮನ್ನೇಕೆ ಕರೆಯಲಿಲ್ಲ? ಮರೆತು ಬಿಟ್ಟರೆ? ಹಾಗಾಗಿರ್ಲಿಕ್ಕಿಲ್ಲ. ಬಹುಶಃ ಕರೆ ಬಂದು ತಲುಪುವುದು ತಡವಾಗಿರಬಹುದು. ಏನೇ ಇರ್ಲಿ, ಈಗ ವಿಷಯ ಗೊತ್ತಾಯ್ತಲ್ಲ, ನಮ್ಮವರಿಗೂ ಹೇಳಿ ಅವರನ್ನು ಕರೆದುಕೊಂಡು ನೋಡಿರಿ ದ್ವಿಜರೂಪೋಪುದನು ನೋಡಿರಿ ದ್ವಿಜರೂಪೋಪುದನು ನೋಡಿರಿ ದ್ವಿಜರೂಪೋಪುದನು ನೋಡಿರಿ ದ್ವಿಜರೂಪೋಪುದನು ನಿಮ್ಮಯ ಮಾವ ಮಾಡುವ ಯಜ್ಞವನ್ನೇ ಮಾಡುವ ಯಜ್ಞವಂತೆ ಆಗಲೇ ನದಿಗ ಸಂಭ್ರಮವಂತೆ ಆಗಲೇ ನದಿಗ ಸಂಭ್ರಮವಂತೆ ಬಂಧುಗ ಕೂಡಿರಂಗಿಸುವಂತೆ ಆಡಲೇ ನದಿಗ ಸಂಭ್ರಮವಂತೆ ಬಂಧುಗ ಕೂಡಿರಂಗಿಸುವರಂತೆ ಸಂಭ್ರಮವಂತೆ ಬಂಧುಗ ಕೂಡಿರಂಗಿಸುವರಂತೆ ಬಂಧುಗ ಕೂಡಿರಂಗಿಸುವರಂತೆ ನೋಡಿರಿ ಇದೇನೇ ಇದು ಬೆರಳಿಗೆ ಏನ್ ಮಾಡ್ಕೊಂಡಿದ್ಯಾ? ಅದು ಸುಬ್ರಹ್ಮಣ್ಯ ಸ್ವಾಮಿ. ಅಲ್ಲಲ್ಲ, ಈಗ ನೋಡಿ. ಏನದು ಗೊತ್ತಾಗ್ತಿಲ್ವಲ್ಲ? ಸರಿಯಾಗಿ ನೋಡಿ ರಮಣ. ಇರುವೆ ಸಾಲಿನ ಹಾಗೆ ಇದೆ. ರಮಣ, ಅದು ಇರುವೆ ಸಾಲಲ್ಲ, ಬ್ರಾಹ್ಮಣರು ಸಾಲಾಗಿ ಹೋಗ್ತಾ ಇದ್ದಾರೆ. ಓ, ಈ ಬ್ರಾಹ್ಮಣರೆಲ್ಲರೂ ಒಂದಾಗಿದ್ದಾರೆ ಅಂದ ಮೇಲೆ ಏನೋ ವಿಶೇಷವೇ ಇರಬೇಕು. ಯಾರದೋ ಮನೆಯಲ್ಲಿ ಸತ್ಕಾರ್ಯವಿರಬಹುದು. ಅಂದ ಹಾಗೆ ಅವರೆಲ್ಲ ಎಲ್ಲಿಗೆ ಹೋಗುತ್ತಿದ್ದಾರೆಂದು ವಿಚಾರಿಸಿದೆಯಾ? ಬಿಟ್ಟನವಂತೆ ನಾನು. ಎಲ್ಲಿಗೆ ಹೋಗ್ತಿದ್ದಾರೆ ಸ್ವಾಮಿ? ಅವರೆಲ್ಲ ಹೋಗುತ್ತಾ ಇರುವುದು ಪ್ರಾಚೀನ ಬರಹಿಗೆ. ಓ, ಅಂತಹ ಸತ್ಕಾರ್ಯ ಮಾಡುತ್ತಾ ಇರುವವರು ನಿಮ್ಮ ಮಾವ. ಆ ದಕ್ಷನಿಗೂ ಎಷ್ಟು ಒಳ್ಳೆ ಬುದ್ಧಿ ಬಂತ. ಸಂತೋಷವೇ. ಸತಿ, ನನ್ನ ಮಾವ ಅಂದ್ರೆ ನಿನ್ನ ಅಪ್ಪ ಅಂತಾನೇ ಹೇಳ್ಬೋದಿತ್ತಲ್ವಾ? ನಿಮ್ಮ ಮಾವ ಅಲ್ವಾ? ನಿನ್ನ ಅಪ್ಪ ಅಲ್ವಾ? ನಿಮ್ಮ ಮಾವ ಅಲ್ವಾ? ನಿನ್ನ ಅಪ್ಪ ಅಂತ ಹೇಳಿದರೆ ನಿನ್ನ ಗಂಟೇನು ಹೋಗುತ್ತಿತ್ತು? ಹಾಗಲ್ಲ ಸ್ವಾಮಿ. ಮತ್ತಿನ್ ಹೇಗೆ? ಇನ್ನು ಮದುವೆಯಾಗಿ ಬಂದ ಮೇಲೆ ತನ್ನ ಸಂಬಂಧಗಳನ್ನು ಗಂಡನ ಮುಖೇನವಾಗಿಯೇ ಗುರುತಿಸಿಕೊಳ್ಳುತ್ತಾಳಂತೆ. ಹಾಗೆ ಅದಕ್ಕಾಗಿ ನಿಮ್ಮ ಮಾವ ಅಂದದ್ದು.
ಸರಿ, ಅದು ಹಾಗೆ ನೀ ಬನ್ನಿ ಹೋಗುವ ಆಗ್ತಾ ಇದೆ. ದಕ್ಷ ಅಲ್ಲಿ ಯಾಗ ಮಾಡುತ್ತಿದ್ದಾನೆ ಸರಿ, ಆದರೆ ನೀನೇನು ಇಷ್ಟು ಸಂಭ್ರಮ ಸಡಗರದಿಂದ ಕುಣಿಯುತ್ತಿರುವೆ ಅಲ್ಲ, ಏನು ವಿಶೇಷ? ಯಾರಿಗೆ ತಾನೇ ಖುಷಿ ಆಗುತ್ತಿಲ್ಲ ಹೇಳಿ? ತನ್ನ ತಂದೆಯ ಮನೆಯಲ್ಲಿ ಯಾಗವಾಗ್ತಾ ಇದೆ ಅಂದ ಮೇಲೆ ಹೆಣ್ಣೆ ಖುಷಿ ಪಡುವುದಿಲ್ಲ ಹೇಳಿ? ಬನ್ನಿ ಹೋಗುವ. ಆ ಬ್ರಾಹ್ಮಣರೆಲ್ಲ ಹೋಗುತ್ತಿದ್ದಾರಲ್ಲ, ಯಾರಂತೆ ಅವರಿಗೆಲ್ಲ ಕರೆ ಕೊಟ್ಟದ್ದು? ನನ್ನ ಅಪ್ಪ ದಕ್ಷ ರಮಣ. ಅವರಿಗೆ ಮಾತ್ರ ಅಲ್ಲ, ಲೋಕದಲ್ಲಿ ಎಲ್ಲರಿಗೂ ಕರೆ ಕಳುಹಿಸಿದ್ದಾನಂತೆ. ಹೌದೇ? ಹೌದು ರಮಣ. ಆ ದಕ್ಷ ಲೋಕದಲ್ಲಿ ಇರುವವರೆಲ್ಲರಿಗೂ ಕರೆ ಕಳುಹಿಸಿದ್ದಾನೆ. ಹಾಗಾದ್ರೆ ನಮಗೆ ಕರೆ ಬಂದಿತ್ತ? ಅಲ್ಲ, ನಾನು ಇಲ್ಲದೆ ಇರಬೇಕಾದರೆ ನಿನ್ನ ಬಳಿ ಬಂದು ಯಾಗದ ಬಗ್ಗೆ ಹೇಳಿದ್ದನ? ಇಲ್ಲ. ಹಾಗಾದ್ರೆ ಬೇಡ ಬಿಡು. ಬಹುಶಃ ನಮ್ಮನ್ನು ಕರೆಯದೇ ಇರುವುದಕ್ಕೆ ಏನೋ ಒಂದು ಕಾರಣವಿರಬೇಕು. ಈಗ ಇಷ್ಟೇ ಜನರು ಸೇರಬೇಕು, ಇಂಥವರೇ ಬರಬೇಕು ಎಂದು ಆತ ನಿರ್ಧರಿಸಿರುತ್ತಾನೆ. ನಾವು ಸುಮ್ಮನೆ ಹೋಗಿ ತೊಂದರೆ ಕೊಡುವುದು ಬೇಡ. ರಮಣ, ಅಳಿಯ ಮತ್ತು ಮಗಳು ಹೋದರೆ ಯಾವ ರೀತಿಯಲ್ಲಿ ತೊಂದರೆ ಆಗುತ್ತದೆ ಹೇಳಿ? ನೀನೇನೇ ಹೇಳಿದರೂ ಕರೆ ನೀಡದೇ ಇರುವ ಸ್ಥಳಕ್ಕೆ ಹೋದರೆ ಕರ್ಕರೆ ತಪ್ಪಿದ್ದಲ್ಲ. ಅಲ್ಲಿಗೆ ಹೋಗುವುದು ನನಗೆ ಸರಿ ಅನಿಸುತ್ತಿಲ್ಲ. ರಮಣ, ಎಲ್ಲ ಕಡೆಯೂ ಕರೆ ಹೇಳಿಯೇ ಹೋಗಬೇಕಂತ ಇಲ್ಲ. ಹೌದೇ? ಒರುಗಿಸದೈವುದು ಅಂಕಿತಯನ ಮೀರ, ಒರುಗಿಸದೈವುದು ಅಂಕಿತಯನ ಬೇಡ, ಹೊರಗಬೇಕೆಂಬುದಿಲ್ಲ, ಹೊರಗಬೇಕೆಂಬುದಿಲ್ಲ. ಗುರುವಿನ ಗೃಹಕ್ಕೆ ತಾಯಿ ಗೃಹಕ್ಕೆ ಕಾಂತನ ಗೃಹ, ಗುರುವಿನ ಗೃಹಕ್ಕೆ ತಾಯಿ ಗೃಹಕ್ಕೆ ಕಾಂತನ ಗೃಹ, ಅರಸನ ಗೃಹಗಳಿಗೆ. ಗುರುವಿನ ಗೃಹಕ್ಕೆ ತಾಯಿ ಗೃಹಕ್ಕೆ ಕಾಂತನ ಗೃಹ, ಅರಸನ ಗೃಹಗಳಿಗೆ. ಗುರುವಿನ ಗೃಹಕ್ಕೆ ತಾಯಿ ಗೃಹಕ್ಕೆ ಕಾಂತನ ಗೃಹ, ಅರಸನ ಗೃಹಗಳಿಗೆ. ಎಲ್ಲ ಕಡೆಯೂ ಹೇಳಿಕೆ ಹೇಳಿಯೇ ಹೋಗಬೇಕಂತ ಇಲ್ಲ ಸ್ವಾಮಿ. ಹೌದೇ? ಎಲ್ಲಿಗೆ? ಗುರುವಿನ ಮನೆಗೆ. ಯಾವುದೋ ಒಂದು ಸತ್ಕಾರ್ಯವಾಗ್ತಾ ಇದೆ ಅಂದ ಮೇಲೆ ಶಿಷ್ಯರಾಗಿ ತಿಳಿದು ಹೋಗಬೇಕಾಗ್ತದೆ. ಹೌದು, ಅದು ಆತನ ಕರ್ತವ್ಯವಾಗಿರುತ್ತದೆ. ಇನ್ನು ದೇವರ ಮನೆಗೆ ಯಾವುದು ಪೂಜೆ ಪುನಸ್ಕಾರವಾಗ್ತಾ ಇದೆ ಅಂದ ಮೇಲೆ ಭಕ್ತರಾಗಿ ತಿಳಿದು ಹೋಗಬೇಕು. ಹೌದು, ದೇವರೇ ನನ್ನ ಕರೆ ಹೇಳಿ ಅಂದ್ರೆ ಆಗ್ತದ? ಅದಾಗೋದಿಲ್ಲ. ಹಾಗೆ ಅರಸನ ಮನೆಗೆ ನ್ಯಾಯ ಕೇಳುವುದಕ್ಕೆ, ದೂರು ಕೊಡುವುದಕ್ಕೆ ಪ್ರಜೆಗಳಾಗಿ ನಾವೇ ಹೋಗಬೇಕು ಹೊರತು ಅರಸನೇ ಬಂದು ಕೇಳುವುದಿಲ್ಲ ಸ್ವಾಮಿ. ಆಗೋದಿಲ್ಲ. ಇನ್ನು ಕಾಂತನ ಮನೆಗೆ, ತವರ ಮನೆಗೆ ಹೋದಂತಹ ಹೆಂಡತಿಯೊಬ್ಬಳು ಗಂಡನೇ ಬಂದು ಕರೆಯಲಿ ಅಂತ ಅಲ್ಲಿಯೇ ಕುಳಿತರೆ ಆಕೆ ಜೀವನ ಪೂರ್ತಿ ಅಲ್ಲಿಯೇ ಇರ್ಬೇಕಾಗ್ತದೆ ರಮಣ. ಹೌದು, ಆದ್ದರಿಂದ ಹೆಂಡತಿಯಾದವಳು ತಿಳಿದು ಬರಬೇಕು. ಹೌದು ಸತಿ, ನೀನು ಹೇಳುತ್ತಿರುವ ಮಾತೇನೋ ಸತ್ಯ. ಆದರೆ ನಿನ್ನ ತಂದೆ ನನ್ನ ಪಾಲಿಗೆ ದೇವರೇ, ನೀವೇ ಜಗದೈವ, ಅರಸನೇ ನೀವೇ ಜಗದೊಡೆಯ, ಗುರುವೇ ನೀವೇ ಜಗತ್. ಇನ್ನು ಪತಿಯಂತೂ ಆಗಿರುವುದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿದ್ದಕ್ಕೆ ಹೌದಲ್ವಾ? ಹೀಗೆಲ್ಲ ಇರಬೇಕಾದರೆ ನಾನು ಅಲ್ಲಿಗೆ ಹೋಗುವುದು ಸರಿ ಕಾಣುವುದಿಲ್ಲ. ಅಲ್ಲಿಗೆ ಹೋಗುವ ಕುರಿತು ಇನ್ನು ಹೆಚ್ಚು ಹಠ ಮಾಡಬೇಡ ಸತಿ. ರಮಣ, ಎಂದೂ ನನ್ನ ಮಾತನ್ನು ನಿರಾಕರಿಸಿದವರಲ್ಲ ನೀವು. ಆದರೆ ಇಂದೇಕೆ ಇಷ್ಟು ನಿಷ್ಠೂರವಾಗಿ ಮಾತನಾಡ್ತಾ ಇದ್ದೀರಿ? ಎಂದೂ ನನ್ನ ಮಾತಿಗೆ ಬೇಡ ಎಂದವರಲ್ಲ ನೀವು. ಆದರೆ ಇಂದು ಇಷ್ಟು ನಿರ್ಲಕ್ಷ್ಯ ವಹಿಸ್ತಾ ಇದ್ದೀರಿ ಅಂದ ಮೇಲೆ ಏನೋ ಒಂದು ವಿಷಯವಿರಬೇಕು. ಹೇಳಿ ರಮಣ, ಏನೋ ವಿಷಯ ಹೇಳಿ ರಮಣ. ಪ್ರಿಯೇ, ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್, ನಾ ಬ್ರೂಯಾತ್ ಸತ್ಯಂ ಅಪ್ರಿಯಂ, ಪ್ರಿಯಾಂ ಚ ನಾನ್ ಧೃತಂ ಬ್ರೂಯಾತ್, ಏಷ ಧರ್ಮ ಸನಾತನಃ. ಇದರ ಅರ್ಥವೇನು ಗೊತ್ತಾ? ಏನು ರಮಣ? ಸತ್ಯವನ್ನೇ ನುಡಿಯಬೇಕು, ಪ್ರಿಯವಾದದ್ದು ಹೇಳಬೇಕು, ಆದರೆ ಅಪ್ರಿಯವಾದ ಸತ್ಯವನ್ನು ಹೇಳಕೂಡದು. ಹಾಗೆಯೇ ಪ್ರಿಯವಾದ ಸುಳ್ಳನ್ನು ಸಹ ಹೇಳಕೂಡದು. ನಿನ್ನ ಮನಸ್ಸಿಗೆ ಬೇಸರ ಉಂಟಾಗುತ್ತದೆ ಎಂದು ಇಷ್ಟು ದಿನ ಈ ವಿಷಯವನ್ನು ನಿನ್ನಿಂದ ಮುಚ್ಚಿಟ್ಟಿದ್ದೆ.
ಆದರೆ ಇಂದು ಎಲ್ಲವನ್ನು ನಿನಗೆ ಹೇಳುತ್ತೇನೆ, ಕೇಳುವೆಯಾ? ನಿನಗೆ ನೆನಪು ಒಂದು ದಿವಸ ನಾನು ಕುಳಿತಿದ್ದ ಸಭೆಗೆ ಒಂದು ದಿವಸ ನಾನು ಕುಳಿತಿದ್ದ ಸಭೆಗೆ ಸಭೆಗೆ ಒಂದನು ತಾಜ್ಞಾನ ಈಗದ ಬಗೆಗೆ ಒಂದನು ತಾಜ್ಞಾನ ಈಗದ ಬಗೆಗೆ ಮುಂದೇಸಿ ಜಗದಲ್ಲ ನುಡಿದಂತ ನುಡಿಯ ಎಂದಿನ ನಾನು ಮರವೆನೆ ಪರಿಯ ಎಂದೀಗ ನಾನು ಮರವೆನೆ ಪರಿಯ. ನಿನಗೆ ನೆನಪಿರಬಹುದು, ಅದೊಂದು ದಿನ ದೇವೇಂದ್ರ ಮುಕ್ಕೋಟಿ ದೇವತೆಗಳೊಂದಿಗೆ ಸೇರಿ ಜ್ಞಾನ ಸತ್ತ ಸಭೆಯನ್ನು ಆಯೋಜಿಸಿದ್ದ. ಆ ಸಭೆಯಲ್ಲಿ ನಾನು ಸಹ ಭಾಗವಹಿಸಿದ್ದೆ. ಅಂತಹ ಸಂದರ್ಭದಲ್ಲಿ ನಿನ್ನ ತಂದೆ ದಕ್ಷ ಅಲ್ಲಿಗೆ ಪ್ರವೇಶಿಸಿದ. ಅವನನ್ನು ನೋಡಿದ ನಾನು ಎದ್ದು ನಿಂತು ಗೌರವ ಸಲ್ಲಿಸಲಿಲ್ಲವೆಂದು ಸಿಟ್ಟುಗೊಂಡ. ಅದೇ ಸಿಟ್ಟಿನಲ್ಲಿ ನನ್ನ ಕುರಿತು ಬಾಯಿಗೆ ಬಂದಂತೆ ಆರೋಪಿಸಿ ಹೊರಟು ಬಿಟ್ಟ. ಆ ದ್ವೇಷದಿಂದಲೇ ಯಾಗವನ್ನು ಆಯೋಜಿಸಿದ್ದಾನೆ. ಆ ದ್ವೇಷದಲ್ಲಿ ನಮ್ಮ ಕರೆಯಲಿಲ್ಲೋ, ಆ ದೇಶದಲ್ಲಿ ನಮ್ಮ ಕರೆಯಲಿಲ್ಲಿಂತು, ನಮ್ಮ ಕರೆಯಲಿಲ್ಲಿಂತು. ಆ ದುಷ್ಟ ಕದುವಿಗೆ ಕೋಪೆನಾಯಂತು, ಆ ದುಷ್ಟ ಕದುವಿಗೆ ಕೋಪೆನಾನೆಂತು. ಆ ದ್ವೇಷದಿಂದಲೇ ಈ ಯಾಗವನ್ನು ಆಯೋಜಿಸಿದ್ದಾನೆ. ನಮ್ಮನ್ನು ಅವಮಾನಿಸಲೆಂದೇ ಉದ್ದೇಶ ಪೂರ್ವಕವಾಗಿ ನಮಗೆ ಆಮಂತ್ರಣ ನೀಡಿಲ್ಲ ಸತಿ. ರಮಣ, ನನ್ನ ತಂದೆ ಶೀಘ್ರ ಕೋಪಿ ಹೌದು ರಮಣ, ಆದರೆ ದೀರ್ಘದ್ವೇಷಿ ಅಲ್ಲ ಅವರು. ನನ್ನ ತಂದೆಗೆ ಸಿಟ್ಟು ಬೇಗ ಬರ್ತದೆ, ಆದರೆ ದ್ವೇಷ ಸಾಧಿಸುವಂತಹ ವ್ಯಕ್ತಿ ಅಲ್ಲ ರಮಣ. ಹೋಗುವ ಬನ್ನಿ. ನಿನ್ನ ತಂದೆಯ ಮನಸ್ಸಿನ ಭಾವನೆ ಏನೆಂದು ನನಗೆ ಚೆನ್ನಾಗಿ ತಿಳಿದಿದೆ. ದುರುದ್ದೇಶದಿಂದ ನಡೆಯುತ್ತಿರುವ ಆ ಕಾರ್ಯಕ್ಕೆ ನಾನಂತೂ ಬರುವುದಿಲ್ಲ. ನೀನು ಅಲ್ಲಿಗೆ ಹೋಗುವುದು ಬೇಡ ಸತಿ. ರಮಣ, ಬೇಡ. ಹೋಗದಿರೆಂಬ ವಚನವನ್ನು ಆಡಿ ಕೆಡಿಸದಿರು, ಕಾಡಿಗಳು ಕಮಲಾಕಿ ಕಂಬನಿ ತುಂಬಿ ಗೋಳಿಡುತ್ತೋ, ಗೋಳಿಡುತ್ತೋ. ಮೋಡಿ ಪುರಹರ ಮೋಡಿ ಪುರಹರ ಬಂದಿವ ಗತಿ ಕೇಡೆನುತ ನಿಶ್ಚಯಿಸಿ ಎನ್ನುತ್ತ ನಿಶ್ಚಯಿಸಿ ಮಿಗೆ ಮಾತಾಡದತಿ ಮೌನವಂ ಕಾದಿರಲು ಎಂದಲ ಒಬ್ಬುಜಾಕ್ಷಿ. ಮಾತಾಡದಿ ಬೂದಿ ಕೆಂಬಳು, ಮಾತಾಡದಿ ಬೂದಿ ಕೆಂಬಳು, ಕಾಲಿ ಮಾತಾಡು ಜನಗಿ ಬೊಂಬಳು, ತಾನೇ ಮಾತಾಡು ಜನಗಿ ಬೊಂಬಳು.
ದಿಟ್ಟಿಸುವಳು ಜಗನ್ಮಾತೆ ಪಿಂತಿರುಗಿ ದಿಟ್ಟಿಸುವಳು ಜಗನ್ಮಾತೆ ಪಿಂತಿರುಗಿ ದಿಟ್ಟಿಸುವಳು ಕಾತುರುದೆ ಎದ್ದು ನಡೆದಾಳು ಜಗನ್ಮಾತೆ ಪಿಂತಿರುಗಿ ದಿಟ್ಟಿಸುವಳು ಜಗನ್ಮಾತೆ ಹಿಂದಿರುಗಿ ದಿಟ್ಟಿಸುವಳು ದಾಕ್ಷಾಯಿಣಿ ಮಾತನಾಡ್ತಾ ಇರುವುದು ರಮಣ ಹೋಗುವ ಬನ್ನಿ ಸಿಟ್ಟು ಬಂದಿದೆ ನಿಮಗೆ ಮಾತ್ರ ಸಿಟ್ಟು ಬರುದಾ ಹೆಂಡತಿಯಾದವಳಿಗೆ ಸಿಟ್ಟು ಬರುದಿಲ್ವಾ ಎಲ್ಲರಿಗೂ ಹೋಗುವ ಬನ್ನಿ ಅಂತ ಹೇಳಿದ್ದಲ್ಲ ನಾನು ನನ್ನ ಅಕ್ಕನ ಮನೆಗೆ ಹೋಗುವ ಅಂದದ್ದು ರಮಣ ಮಾತನಾಡಿ ನೀವು ಬರ್ತಿದ್ರೆ ಬೇಡ ನಾನು ಹೋಗ್ತಾ ಇದ್ದೇನೆ ನಾನು ಹೋಗುದೆ ಎಲ್ಲಿದ್ದು ಮಾಡೋಕೇನಿದೆ ಇವರಿಗೆ ಹೇಳಿದ್ದೆ ಅಪ್ಪನ ಮನೆಗೆ ಹೋಗ್ಲಿಕ್ಕೆ ಕರೆ ಕೊಡ್ಬೇಕಂತ ಹೇಳ್ತಾರೆ ನಾನು ಹೋಗುದೆ ನಾನು ಎನಿಸಿಕೊಂಡದ್ದು ಇವರಿಗೆ ನಿಜವಾಗಿಯೂ ಸಿಟ್ಟು ಬಂದಿದೆ ಅಂತ ಸಿಟ್ಟು ಬಂದವರ ಕೈಕಾಲು ಅಲ್ಗಾಡ್ತದ ಎಷ್ಟೇ ಆದರೂ ನಟರಾಜರಲ್ಲವೇ ಇವರು ನಾಟಕ ಮಾಡುವುದಕ್ಕೆ ಪ್ರತ್ಯೇಕವಾಗಿ ಹೇಳಿಕೊಡಬೇಕಾ ಎಷ್ಟೇ ಆದರೂ ಇವರ ಪ್ರೀತಿಯ ಮಡದಿ ನಾನು ಒಂದಿಷ್ಟಾದರೂ ನಾಟಕ ಮಾಡುತ್ತೇನೆ ರಮಣ ನೀವು ಹೇಳಿದ್ದೆ ಸರಿ ರಮಣ ಅಲ್ಲ ಯಾರಿಗೆ ತಾನೇ ಸಿಟ್ಟು ಬರುವುದಿಲ್ಲ ಹೇಳಿ ಯಾವ ಗಂಡಸಿಗೆ ಸಿಟ್ಟು ಬರುವುದಿಲ್ಲ ಹೇಳಿ ಅಲ್ಲ ಲೋಕದಲ್ಲಿ ಎಲ್ಲರಿಗೂ ನನ್ನ ಅಕ್ಕನಿಗೆ ತಲೆ ಹೇಳಿಕೆ ಗೊತ್ತಾಗ್ತದಂತೆ ನಿಮ್ಗೆ ಹೇಳಿಕಾಗುದಿಲ್ವ ಅವರಿಗೆ ಅಳಿಯಾದ ನೀವು ಮಗಳಲ್ವ ನಾನು ಬೇಡ ನಾವಿಲ್ಲೇ ಇರೋ ಹೋಗುತ್ತೇವೆ ನೀ ಹೋಗೋದಿಲ್ವೇ ಸತ್ಯವಾಗಿಯೂ ಹೋಗಲಿಲ್ವೇ ರಮಣ ಈಗ ನೀನು ನನ್ನ ನಿಜವಾದ ಸತಿ ಪತಿಯರೆಂದರೆ ಹೀಗಿರಬೇಕು ಗಂಡ ಹಾಕಿದ ಗೆರೆಯನ್ನು ದಾಟಕೂಡದು ರಮಣ ಆದರೂ ಒಮ್ಮೆ ಹೋಗಿ ಬರುವ ಸ್ವಾಮಿ ಸತಿ ನಿನಗೆ ಎಷ್ಟು ಬಾರಿ ಹೇಳಿದರೂ ಪುನಃ ಅದನ್ನೇ ಕೇಳುತ್ತಿರುವೆಯಲ್ಲ ನೋಡು ಕೊನೆಯ ಬಾರಿ ಹೇಳುತ್ತಿದ್ದೇನೆ ದುಷ್ಕಾರ್ಯ ನಡೆಯುವ ಆ ಸ್ಥಳಕ್ಕೆ ನಾನಂತೂ ಬರುವುದಿಲ್ಲ ಅಲ್ಲಿಗೆ ಹೋಗುವ ಯೋಚನೆ ಬಿಟ್ಟು ಬಿಡು ನಿನ್ನದು ಮನವಲ್ಲಿ ಹೋಗದೆ ನಿಲ್ಲದು ಮನವಲ್ಲಿ ಹೋಗದೆ ಪ್ರಾಣ ಬಲ್ಲದ ತೊಳುಗಿಸಲಾಗದೆ ಪ್ರಾಣವಲ್ಲದ ತೊಳುಗಿಸಲಾಗದೆ ನಿಲ್ಲದೆ ಭಜನಾಳೆಯಂದಳು ನಿಲ್ಲದೆ ಭಜನಾಳೆ ಎಂದು ಪತಿಗಲ್ಲವ ಪಿಡಿದು ಮುದ್ದಿಸುವಳು ಪತಿಗಲ್ಲವ ಪಿಡಿದು ಮುದ್ದಿಸುವಳು ನಿಲ್ಲದು ಮನವಲ್ಲಿ ಹೋಗದೆ ನೀವು ಎಷ್ಟೇ ತಡೆದರು ಎಷ್ಟೇ ಒತ್ತಾಯಿಸಿದರು ನನ್ನ ಮನಸ್ಸು ಕೇಳುತ್ತಿಲ್ಲ ಸ್ವಾಮಿ ಬ್ರಾಹ್ಮಣರು ಬಂದು ಹೇಳಿದ ಕೂಡಲೇ ನನ್ನ ಮನಸ್ಸು ಅಲ್ಲಿಗೆ ಹೋಗಿ ಆಗಿದೆ ಇಲ್ಲಿರುವುದು ಕೇವಲ ದಾಕ್ಷಾಯಿಣಿಯ ದೇಹ ಮಾತ್ರ ರಮಣ ನೀವು ಬರದಿದ್ರೆ ಬೇಡ ಸ್ವಾಮಿ ನನ್ನನ್ನಾದ್ರೂ ಕಳುಹಿಸಿಕೊಡಿ ಹೋದವಳು ಅಲ್ಲೇ ಇರುವುದಿಲ್ಲ ಇಂದು ಹೋಗಿ ನಾಳೆ ವಾಪಸ್ಸು ಬರುತ್ತೇನೆ ರಮಣ ದಯಮಾಡಿ ನನ್ನನ್ನು ಕಳುಹಿಸಿಕೊಡಿ ರಮಣ ನಾನು ಹೋಗದಿದ್ದರೆ ಪ್ರೀತಿಯ ಮಗಳು ಯಾಕೆ ಬರಲಿಲ್ಲ ಅಂತ ನನ್ನ ತಂದೆ ತಾಯಿ ನೊಂದುಕೊಳ್ಳುತ್ತಾರೆ ಸ್ವಾಮಿ ಕಳುಹಿಸಿಕೊಡಿ ರಮಣ ನನ್ನನ್ನು ಕಳುಹಿಸಿಕೊಡಿ ರಮಣ ದಯಮಾಡಿ ನನಗೆ ಹೋಗಬೇಕೆ ನಿಜವಾಗಿಯೂ ಹೋಗಬೇಕೆ ರಮಣ ಸರಿ ಹೋಗು ಮರಳಿ ಬರಬೇಡ ನಾನು ಎಷ್ಟೇ ಬೇಡಿಕೊಂಡರು ಎಷ್ಟೇ ಕಣ್ಣೀರು ಸುರಿಸಿದರು
ಕರುಣಾಮಯ ಹೃದಯ. ಸತಿಯ ಕೊರಳಿಗೆ ಕೈ ಹಾಕಿ ದೂಡಿ ಬಿಟ್ಟರಲ್ಲ. ಇಷ್ಟೆಲ್ಲ ಆದ ಮೇಲೆ ಇನ್ನು ಕೈಲಾಸದ ಬಾಗಿಲು ನನ್ನ ಪಾಲಿಗೆ ಮುಚ್ಚಿದ ಹಾಗೆ. ಮದುವೆಯಾಗಿ ಬಂದ ನಂತರ ಎಂದೂ ತಂದೆ ತಾಯಿಯ ಮನೆಗೆ ಹೋದದ್ದಿಲ್ಲ, ಅವರನ್ನು ಮಾತನಾಡಿಸಿದ್ದಿಲ್ಲ. ಇಂದು ಬಂಧು ಬಾಂಧವರೆಲ್ಲರೂ ಸೇರಿರುತ್ತಾರೆ, ಸೇರಿ ಸಂಭ್ರಮ ಪಡುತ್ತಾರೆ. ನನಗೂ ಅದನ್ನು ನೋಡುವಂತಹ ಆಸೆ, ಅತಿಯಾದ ಆಸೆ. ರಮಣ, ನೀವು ಒಪ್ಪಿದಿದ್ದರೆ ನಲಿದು ಹೋಗಬಹುದಿತ್ತು. ಆದರೆ ಇಂದು ನಿಮ್ಮ ಮೌನವನ್ನೇ ಸಮ್ಮತಿ ಎಂದು ಭಾವಿಸಿ ಕಣ್ಣೀರ ಕಡಲಾಗಿ ಇಳಿದಿಳಿದು ಹೋಗ್ತಾ ಇದ್ದೇನೆ ಸ್ವಾಮಿ. ಹಲವು ಪರಿಯಲಿ ಕಾಂತಿ ನಿಜವಾಗಿ ಕರುಣವ ತೋರಿ, ಕಾಂತಗೆ ಕರುಣವ ತೋರಿ ಚಿತ್ತವನೊಲಿಸಲಾರದೆ ಬಂಧು ದರ್ಶನ ಪಾರವಶ್ಯದಲೇ. ಚಿತ್ತವ ಒಲಿಸಲಾರದೆ ಬಂಧು ದರ್ಶನ ಪಾರವಶ್ಯದಲ್ಲಿ. ನಿಲಯವನು ಪರವಂತನಂದನೆ, ನಿಲಯವನು ಪರವಂತನಂದನೆ, ಬಳಲಿ ಬಿಸು ಸುರಿಯುತ್ತಾರೆ. ಪರವಂತನಂದನೆ ಬಳಲಿ ಬಿಸು ಸುರಿಯುತ್ತಾರೆ. ಇದೇನು ಕಾಲ ಪ್ರಭಾವವು ಅಥವಾ ನನ್ನ ಬಳಿಗೆ ಬಂದ ಅವನತಿಯ ಕಾಲವು? ಎಂದೂ ಸತಿಯ ಮೇಲೆ ಸಿಟ್ಟುಕೊಂಡವನಲ್ಲ, ಆದರೆ ಇಂದು ಕೋಪ ಆವೇಶದಿಂದ ಹೀಗೆ ವರ್ತಿಸಿದೆ. ಲೋಕದ ಎಲ್ಲರಿಂದ ಸತಿದೇವಿ ಎನಿಸಿಕೊಂಡ ಶಿವೆ ಇಂದು ತನ್ನ ಸತಿ ಧರ್ಮವನ್ನು ಮರೆತು ಹೋಗುತ್ತಿದ್ದಾಳೆ. ನನ್ನ ಮಾತು ಮೀರಿ ಹೋದರೂ ಅವಳ ರಕ್ಷಣೆ ಪತಿಯಾದ ನನ್ನ ಹೊಣೆ. ಅವಳ ರಕ್ಷಣೆಗಾಗಿ ಶಿವಗಣಗಳನ್ನು ಕಳುಹಿಸುತ್ತೇನೆ. ನೆರೆದಿರುವ ಸಕಲ ಮುನಿಜಾಲದು ಮೇಲದು ಪರಿಪರಿಯು ಮಿರತಗಳು ದೋಷದಿ ನೆರೆದಿರುವ ಸಕಲ ಮುನಿಜಾಲದು ಮೇಲದು. ಗುರುತರದಿ ನೆರೆವಧಿಕ ಹೋಮದಿಂ ನೇಮದಿಂ ದಕ್ಷಿಣ ಸಂಭ್ರಮಗಳಿಂದ ಸುರಪ ಮುಖ್ಯ ಮರರ ಮುಕ್ಕದಿಂ ಸ್ವರ್ಗದಿಂ ಎರಡು ಬದಿಯ ದಿಶಯಾನಂದದಿಂ ಚಂದದಿಂ. ಸುರಪ ಮುಖ್ಯ ಮರರ ಮುಕ್ಕದಿಂ ಸ್ವರ್ಗದಿಂ ಎರಡು ಬದಿಯ ದಿಶಯಾನಂದದಿಂ ಚಂದದಿಂ. ಧರೆಗೆ ನೂತನವಾದ ಮಂತ್ರದಿಂ ತಂತ್ರದಿಂ ನೆರೆದುದ ಯಜ್ಞಶಾಲೆ. ಮಹಾಧ್ವರದೆಡೆಗೆ ಭುವನ ಸ್ತೋಮ ವಂದಿದೆ ಬಂಧು ಸ್ತೋಮ ತಾಯಿ ತಂದೆಯರ ಕಾಣುತ್ತಲೀ ಜಾಗದ ಸೊಬಗೈ ಕ್ಷಿಪೆಯಂತ ಇಂದ್ರಾಯ ಸ್ವಾಹ ಅಗ್ನೇ ಸ್ವಾಹ ವಾಯವೇ ಸ್ವಾಹ ವರುಣಾಯ ಸ್ವಾಹ
ಯಮಾಯ ಸ್ವಾಹ ಕುಬೇರಾಯ ಸ್ವಾಹ ನಿರತಯೇ ಸ್ವಾಹ ಈಶಾಯ ಸ್ವಾಹ ಹರ ಹರ ಈ ಗತಿಯಾಯ್ತೆನು ತಾಳಲಿದಳು ತರಳಿ ಯಾತಕ್ಕೆ ಬಂದೆನು ನಾನಿ ಪಾತಕ್ಕೆ ಮಾಡುವ ಯಜ್ಞಕ್ಕೆ ಯಜ್ಞದ ರೀತಿಯ ಒಂದರೆಯದ ಬಂದು ಈ ಜಗನಾಗುವುದಿಲ್ಲ ಪ್ರೀತಿಯ ಒಂದರೆಯದ ಬಂದು ಈ ಜಗನಾಗುವುದಿಲ್ಲ ಪತಿಗಳಿಗೆ ತ್ರೈಲೋಕ್ಯದಿ ಪ್ರಭುವಿನ ಭಾಗವೈದದಿಗ ಮತಿಯುತ ಜಾರಿ ಬುದ್ಧಿಯು ಪಿತಿಗೆ ತಗ್ಗಿತು ಮತಿಯುತ ಜಾರಿ ಬುದ್ಧಿಯು ಪಿತಿಗೆ ತಗ್ಗಿತು ಯಾಕೆ ಬಂದೆ ನಾನಿಲ್ಲಿಗೆ? ಯಾಕೆ ಬಂದೆ? ಯಾರಿಗಾಗಿ ಬಂದೆ? ಕೈಲಾಸದಿಂದ ದುಃಖದಲ್ಲಿ ಇಳಿದಿಳಿದು ಬಂದದ್ದೇನೋ ಸತ್ಯ. ಇಲ್ಲಿಗೆ ಬಂದ ನಾನು ತಂದೆಯನ್ನು ಕಂಡು ನಮಸ್ಕರಿಸಿದರೆ ಆತ ಮುಖ ತಿರುಗಿ ಸುತ್ತಾ ಇದ್ದಾನೆ. ತಾಯಿಗೆ ವಂದಿಸಿದರೆ ಆಕೆಯು ಮುಖ ತಿರುಗಿ ಸುತ್ತಾ ಇದ್ದಾಳೆ. ಬಂಧು ಬಾಂಧವರೆಲ್ಲರೂ ನನ್ನನ್ನು ನೋಡಿಯೂ ನೋಡದ ಹಾಗೆ ಕುಳಿತಿದ್ದಾರೆ. ಆಗಲೇ ತಿಳಿಯಬೇಕಿತ್ತು ನಾನು ಇದು ಉದ್ದೇಶಪೂರ್ವಕವಾಗಿಯೇ ಮಾಡುತ್ತಿರುವುದು ಎಂದು. ಹೇಳಿದರು ನನ್ನವರು. ಹೋಗದಿರಿಂದಿಲಿ ಹೋದರೆ ಆಗುವುದೀ ಪರಿಧಿ ಹೋಗದಿರಿಂದಿಲಿ ಹೋದರೆ ಆಗುವುದೀ ಪರಿ ಎಂದೆನು ಆಗಲ ಪತಿಗಳು ಬೇಡುವ ನೀಗಿನ ವಂದನದ ಹೋಗಲೆ ಪತಿಗಳು ಬೇಡುವ ನೀಗಿನ ವಂದನದ ಹೋಗಿ ನನ್ನ ರಸಗೆ ಎಂದಿದ ನಾಗಮವು ಸಿಗಲಿ ಹೋಗಿ ನನ್ನ ರಸಗೆ ಎಂದಿದ ನಾಗಮವು ಸಿಗಲಿ ದೇಹತ್ಯಾಗವೇ ನಿಲ್ಸು ದೇಹತ್ಯಾಗವೇ ನಿಲ್ಸು ದೇಹತ್ಯಾಗವೇ ಸಂಧ್ಯನು ತಲಿ ಅಂಜಯಗುಳಿ ನಾನು ಹೇಳಿದರು ನನ್ನವರು. ಸಾರಿ ಸಾರಿ ಹೇಳಿದರು, ಒತ್ತಾಯಿಸಿದರು. ಬೇಡ ಸತಿ, ಹೋಗಬೇಡ ಎಂದರು. ಅವರ ಮಾತನ್ನು ಮೀರಿ ಬಂದದ್ದಕ್ಕೆ ಇದೇ ಶಿಕ್ಷೆ ಆಗಬೇಕಿದೆ ನನಗೆ. ನನ್ನ ತಂದೆಗೆ ಯಾಕೆ ಬಂತು ಇಂತಹ ಬುದ್ಧಿ? ಭೃಗು ಮಹರ್ಷಿಗಳಂತವರು ಸಹ ನನ್ನ ತಂದೆಯ ನಿರ್ದೇಶನಕ್ಕೆ ಒಳಗಾದರೆ ಹೋಗಿ ನನ್ನ ಅರಸನಿಗೆ ಏನ್ ಹೇಳಿ ನಾನು ಏನ್ ಹೇಳಿ? ಇಲ್ಲ, ನನ್ನವರ ಮಾತನ್ನು ಮೀರಿ ಬಂದ ನಾನು ಮರಳಿ ಅಲ್ಲಿಗೆ ಹೋಗಲಾರೆ, ಇಲ್ಲಿಯೂ ಇರಲಾರೆ. ಏನ್ ಮಾಡ್ಲಿ ನಾನು? ಏನ್ ಮಾಡ್ಲಿ? ಕೆಳಗೆ ಕಂಸಂದ್ರ ಮಾಡಿದ ಮಿಕ್ಕ ಮುನಿಗಳು ಸುರುಮುಟ್ಟಿರು ನಗೆ ಸೂಸ ವೀಕ್ಷಿಸುತ್ತ ಹುಟ್ಟಿದ ಕಂಕಳದೆ ಪ್ರಬಲಾತ್ಮ ಶಿವನು ಜ್ವಲಿಸಿ ನೋಡಿ ಸುರಂಕಳನು ರೋಷದಲ್ಲಿ ತಂದೆಗೆ ನುಡಿದ ವಪುಟಾಕ್ಷಿ ಹಾಗೆ ಕಲವು ಸತ್ತದು ಸುಮ್ಮನೆ ಹಿಮ್ಮನೆ ಕೆಳಗೆ ಪಟ್ಟೆಯ ಮಖವನ್ನೇನು ಹೆಣ್ಣೊಬ್ಬಳ ನೋವಿನಿಂದ ಸಂಕಟ ಪಡುತ್ತಿದ್ದರೆ ನೋಡಿ ನಗುವುದಕ್ಕೆ ಪ್ರೇರೇಪಿಸುತ್ತೀಯ ಪಾಪಿ. ಲೋಕವೇ ವಂದಿಸುವವನನ್ನು ನಿಂದಿಸಿದೆಯಾ? ಸಾಕು ಮಾಡು.
ನಾನಿನ್ನ ಶಿವನಿಗೆ ಯಾಕೆ ವಂದಿಸಬೇಕು? ಶಿವ ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಅಂತ ಇಡೀ ಲೋಕವೇ ನನ್ನವರನ್ನು ಕೊಂಡಾಡ್ತಾ ಇದೆ. ಕಾಲನನ್ನೇ ಗೆದ್ದು ಬಂದಂತಹ ಕಾಲಾಂತಕ ನನ್ನವರು, ಮೃತ್ಯುವನ್ನೇ ಜಯಿಸಿದಂತಹ ಮೃತ್ಯುಂಜಯ ನನ್ನವರು, ಲೋಕದ ಒಳಿತಿಗಾಗಿ ಹಾಲಾಹಲ ವಿಷವನ್ನೇ ಕುಡಿದಂತಹ ನೀಲಕಂಠೇಶ್ವರ ನನ್ನವರು. ಅಂತಹವರನ್ನೇ ಏನು ಮಹಾಂತ ಪ್ರಶ್ನೆ ಮಾಡ್ತಾ ಇದೆಯಲ್ಲ, ನಿನ್ನ ಮೂರ್ಖತನಕ್ಕೆ ಏನು ಹೇಳಬೇಕು? ಒಳ್ಳೆಯ ಕೆಲಸವನ್ನು ನಿನ್ನ ದ್ವೇಷ ಸಾಧನೆಗಾಗಿ ಬಳಸಿಕೊಂಡೆಯ ಪಾಪಿ. ಈ ನಿನ್ನ ಕೃತ್ಯದಿಂದ ನಿನ್ನ ಅಂತ್ಯವನ್ನು ನೀನೇ ತಂದುಕೊಂಡಿರುವೆ. ನನ್ನವರು ನಿಮ್ಮಲ್ಲಿ ತಕ್ಕ ಶಿಕ್ಷೆ ಕೊಡಲು ಬಿಡಲಾರದು. ಎಚ್ಚರ ಎಚ್ಚರ. ನಿನ್ನ ತಂದೆ ನಾನು, ಎಚ್ಚರದಿಂದ ಮಾತನಾಡು. ನಿನ್ನಿಂದಾದ ಈ ಅವಮಾನವೇ ಸಾಕು. ನಿನ್ನಿಂದಾದ ಈ ದೇಹವೇ ನನಗೆ ಬೇಡ. ಇನ್ನು ಮುಂದೆ ದಕ್ಷನ ಮಗಳು ದಾಕ್ಷಾಯಿಣಿ ಎಂಬುದಾಗಿ ನನ್ನನ್ನು ಗುರುತಿಸುವುದು ಬೇಡ. ಆದ್ದರಿಂದ ಅಗ್ನಿಕುಂಡದಲ್ಲಿ ಧಗಧಗಿಸುತ್ತಿರುವ ಅಗ್ನಿಗೆ ನನ್ನನ್ನು ನಾನು ಸಮರ್ಪಿಸಿಕೊಳ್ಳುತ್ತೇನೆ. ಅಗ್ನಿ, ಅವಳನ್ನು ಸುಡಬೇಡ. ನಿನ್ನ ಆಗ್ನೆಯ ಎಂಜಿಲು ಎನ್ನುವ ಅಗ್ನಿಯ ಅವಶ್ಯಕತೆ ನನಗಿಲ್ಲ. ಅಗ್ನಿಗೆ ನನ್ನನ್ನು ಮುಟ್ಟುವ ಯೋಗ್ಯತೆಯೂ ಇಲ್ಲ. ಪ್ರಭುವಿನ ಪಾದ ಸೇವೆ ಮಾಡಿದ್ದರಿಂದ ನನ್ನಲ್ಲೇ ಸೂಕ್ತವಾಗಿದೆ ಯೋಗಾಗ್ನಿ. ಅದರಲ್ಲೇ ನಾನು ನನ್ನನ್ನು ಸಮರ್ಪಿಸಿಕೊಳ್ಳುತ್ತೇನೆ. ಮತ್ತೊಂದು ರೂಪದಲ್ಲಿ ಪ್ರಭುವಿನ ಸೇವೆ ಮಾಡುತ್ತೇನೆ. ಹರ, ನೀನೇ ನನ್ನನ್ನು ರಕ್ಷಿಸು, ನೀನೇ ನನ್ನನ್ನು ಅಗ್ನಿಯಲಿ ಪಾವಕನನು ನಿಜಾಂಗದಿ ಧರಿಸಿ, ಪಾವಕನನು ನಿಜಾಂಗದಿ ಧರಿಸಿ, ಪಾವಕನನು ನಿಜಾಂಗದಿ ಧರಿಸಿ, ದೇಹವ ಕನಲಗಾವಿ ಕೊಟ್ಟನಿ. ಒಯ್ದಿದಳು ಶಿವಪದ ನಾನು ಚಿಂತೆ ಪಡಬೇಕಾಗಿಲ್ಲ. ಈ ಸ್ಥಳವನ್ನು ಶುದ್ಧೀಕರಿಸಿ ಯಾಗವನ್ನು ಮುಂದುವರಿಯುವಂತೆ ಮಾಡು. ನಾರದನನ್ನು ಬೀಪಟ್ಟು, ನಾರದನನ್ನು ಬೀಪಟ್ಟು, ಮದನಾರಿಯ ಪ್ರಳಯದ ಸಿಟ್ಟು, ಮದನಾರಿಯ ಪ್ರಳಯದ ಸಿಟ್ಟು, ಘೋರಮಯಾಗ್ನಿಯ ಬೆರೆಸು ಜಗಮೂರನ ಸುಡ ಬಗೆದ ಲೋಕ ಬ್ರಹ್ಮಾಂಡಗಳುರಿಯನೇಕ, ಬ್ರಹ್ಮಾಂಡಗಳುರಿಯನೀಗ ಉತ್ತರಿದಾಚನ ಮೈದ ಜಗಮೂರನ ಸುಟ್ಟ ಬೆಳೆಯುತ್ತ. ಅಪ್ಪ ದಕ್ಷನ ದುರಂಕಾರವೇ, ಕಡೆಯ ದಿಕ್ಕಿನ ಒಡೆಯನನ್ನೇ ಕಡೆಗಣಿಸಿದನೆ. ಬ್ರಹ್ಮಾಂಡವೇ ಉರಿಯಲಿ, ಇಡೀ ಲೋಕವೇ ಚೆಂಡವಾಗಲಿ, ಅವನನ್ನು ದಂಡಿಸದೆ ಬಿಡಲಾರೆ ಬಿಡಲಾರೆ. ನನ್ನ ಅಂತಸ್ಥ ವಿಧ್ವಂಸ ಶಕ್ತಿಯೇ, ಬಾ ಬಾ, ಹೊರಗೆ ಬಾ.
ರಾಮನ ವೀರ ಭಕ್ತ ವೀರಭಕ್ತ ನಮ್ಮ ಹೃದಯದ ಕರುಣಾ ಸಮುದ್ರ ನಮ್ಮ ಹೃದಯದ ಕರುಣಾ ಸಮುದ್ರ ಮಗನೇ ವೀರಭದ್ರ, ನನ್ನ ಸೃಷ್ಟಿಸಿದ ಕಾರಣ ದಕ್ಷಿಣನು ದಕ್ಷಿಣನ ಭಗವಂತ ಕುಳರ ಹಕ್ಕುಗಳನ್ನು ಕಳೆದು ಕೂಡರ ಹಕ್ಕುಗಳನ್ನು ಕಳೆದು ದಕ್ಷಿಣ ಕೂಡರ ಹಕ್ಕುಗಳನ್ನು ಕಳೆದು ಮಗನೇ ವೀರಭದ್ರ, ನಿನ್ನ ತಂದೆಯನ್ನು ಅವಮಾನಿಸಿದ ದಕ್ಷನನ್ನು ಕೊಂದು ಬಾ. ಸತಿಯ ಸಾವನ್ನು ಸಂಭ್ರಮಿಸುತ್ತಿರುವ ಕಣ್ಣುಗಳನ್ನು ಕಿತ್ತು ಬಾ. ನಕ್ಕಂತಹ ಟಕ್ಕರ ಹಲ್ಲುಗಳನ್ನು ಮುರಿದು ಬಾ. ನಿನಗೆ ಒಳ್ಳೆಯದಾಗಲಿ, ಹೋಗಿ ಬಾ. ಕೊಂಡು ಸಮರ ಯಾಗವಂತ ಕೆಡಿಸಿ ಬಂದವರ ಕಷ್ಟ ಕೆಡಿಸಿ ಬಂದವರ ಏಕೆ ಇಂತಹ ಕೆಲಸ ಮಾಡುತ್ತಿರುವೆ? ನಾನು ಶಿವನ ಮಗ ಸತ್ಯನಿಗೆ ನಾ ಬಂದಿದೆ ಮಾಡಿದ ಅವಮಾನಕ್ಕಾಗಿ ನಿನ್ನ ಶಿರದಂಡ ಪಡೆಯಲು ಬಂದಿದ್ದೇನೆ. ಹಾಡಿನ ಕಲೆಯನ್ನು ಯಜ್ಞನಾರಾಯಣ, ನಿಮ್ಮ ಮಾತನ್ನು ಮನ್ನಿಸುತ್ತೇನೆ. ಮಾಡುವ ಯಾಗ ಅರ್ಥಕ್ಕೆ ನಿಂತರೆ ಲೋಕಕ್ಕೆ ಕಂಟಕವಾದೀತು. ಆದ್ದರಿಂದ ದಕ್ಷಿಣ ಮುಂಡಕ್ಕೆ ಆಡಿನ ರುಂಡವನ್ನು ಜೋಡಿಸಿ ಯಾಗವನ್ನು ಪೂರ್ಣಗೊಳಿಸೋಣ. ಹಾಡಿನ ಕಲೆಯನ್ನು ಜೋಡಿಸಿ
ಆಡಿನ ತಲೆಯನ್ನು ಜೋಡಿಸಿದ ಜನ ಗಾಢದಿಂದೆ ಬಿಸಲು ಗಾಢದಿಂದೆ ಬಿಸಲು ಕೂಡಿದ ಸುರರು ದೇವರುಗಳು ಋಷಿಗಳು ಮಾಡಿದ ದಕ್ಷನಿಗೆ ಅವನ ತಪ್ಪು ಅರಿವಾಗಿದೆ. ರುದ್ರ ಹಾಗೂ ಚಮಕವನ್ನು ಹಾಡಿ ನನ್ನನ್ನು ಸಂಪ್ರೀತಗೊಳಿಸಿದ್ದಾನೆ. ಬದುಕಿದ್ದಾಗ ನಾನು ನಾನು ಎಂಬ ಅಹಂಕಾರದಿಂದ ಬೀಗುತ್ತಿರುವ ಅವನಿಗೆ ದೊರಕಿದ್ದು ಆಡಿನ ತಲೆ, ಅದು ಕೂಡ ಮಮ ಮಮ ಎಂದು ಕೂಗುವ ಪ್ರಾಣಿ. ಈ ನಾನು, ನನ್ನದು, ನನ್ನಿಂದ ಎಂಬ ಸ್ವಾರ್ಥ ಅಹಂಕಾರ ಯೋಗಾಗ್ನಿಯಲ್ಲಿ ಸುಟ್ಟು ಹೋದರೆ ಅವರ ಬದುಕಿನಲ್ಲಿ ಮಂಗಳ ಉಂಟಾಗುತ್ತದೆ. ಈ ವಿಷಯವನ್ನು ಈ ಕಥೆಯ ಮೂಲಕ ಎಲ್ಲರೂ ಅರಿತುಕೊಳ್ಳಬೇಕು. ಜಗತ್ತಿಗೆ ಮಂಗಳವಾಗಲಿ. ಮಂಗಲಂ ಜಯ ಮಂಗಲಂ ಮನಮೋಹನಾಂಗಗೆ ಮಂಗಲಂ ಜಯ ಮಂಗಲಂ ಹರಿಗೆ ಶಂಕಚಕ್ರಾಂಗಿತ ಜಯಿಸಗೆ ವೆಂಕಟೇಶನಿಗೆ ಮುರಳಿ ವಿಹಾರಿಗೆ ಸಂಕಟದಂಕ ಉದಂಕ ವಿನೋದಗೆ ಮಂಗಲಂ ಜಯ ಮಂಗಲಂ ಜಯ ಮಂಗಲಂ ಹರಿಗೆ ಮಂಗಲಂ ಮಂಗಲಂ ಮಂಗಲಂ. ಶ್ರೀ ಗುರುಭ್ಯೋ ನಮಃ. ನಮಸ್ತೆ. ದಯವಿಟ್ಟು 10 ನಿಮಿಷಗಳ ಕಾಲ ಇರಬೇಕಾಗಿ ಪ್ರಾರ್ಥನೆ. ಅವರವರ ತಂಡವನ್ನ ಪರಿಚಯಿಸಿಕೊಡ್ತಾರೆ. ನಂತರ ಎಷ್ಟು ಅದ್ಭುತವಾಗಿ ಮಾಡಿದಂತಹ ಅವರಿಗೆ ಕೃತಜ್ಞತೆಯನ್ನ ಸಲ್ಲಿಸಬೇಕಾಗಿರೋದು ನಮ್ಮೆಲ್ಲರ ಆದ್ಯವಾದಂತಹ ಕರ್ತವ್ಯ. ಕಾರಣ ಅವರಿಗೆ ಒಂದು ಕೃತಜ್ಞತಾ ಸಮರ್ಪಣೆ, ಸ್ವಾಮಿಯ ಪ್ರಸಾದ ಸಮರ್ಪಣೆ ಆಗತ್ತೆ. ನಂತರ ಅಲ್ಲಿ ಭಗವಂತನಿಗೆ ಆರತಿ, ಇವತ್ತು ಎಲ್ರಿಗೂ ಪ್ರಸಾದ ವಿತರಣೆ ಇರುತ್ತೆ. ಸ್ವಲ್ಪ ಹೊತ್ತು ಶಿವರಾತ್ರಿ ಎಂಬತಕ್ಕಂಥದ್ದು ಒಂದು ರಾತ್ರಿ ಮಾತ್ರ ಅಲ್ಲ, ಇದರ ಸಲುವಾಗಿ 10 ದಿನವೂ ಕೂಡ ಶಿವರಾತ್ರಿಯಾಗೇ ನಡೀತಾ ಇದೆ. ಕಾರಣ ದಯವಿಟ್ಟು ಇಷ್ಟೊತ್ತು ಸಾವಧಾನ ಚಿತ್ರ ಆಗಿದ್ರಿ. ಒಂದು ಸ್ವಲ್ಪ ಹೊತ್ತಿರಬೇಕಾಗಿ ಪ್ರಾರ್ಥನೆ. ಸ್ವಲ್ಪ ಹೊತ್ತಲ್ಲಿ ಮುಗಿಸ್ಬಿಡ್ತೀವಿ ದಯವಿಟ್ಟು. ಮೊದಲಾಗಿ ಇಲ್ಲಿ ಕಾರ್ಯಕ್ರಮ ನಡೆಸುವುದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ದೇವಾಲಯ ಸಮಿತಿಯ ಪ್ರತಿಯೊಬ್ಬರಿಗೂ ಹೃತ್ಪೂರ್ವಕ ಪ್ರಣಾಮಗಳು. ರಾತ್ರಿ ನಡೆಯುವಂಥ ಯಕ್ಷಗಾನ ಕಲೆಯ ಪರಿಚಯ ನಿಮಗೆ ಬಹಳಷ್ಟು ಇದೆ ಅಂದ್ಕೊಳ್ತೀನಿ. ಮಕ್ಕಳು ಮಾಡ್ತಾ ಇದ್ದಾರೆ. ಮಾಡಿದ ತಪ್ಪುಗಳಿದ್ರೆ ಅದು ನನ್ನದು, ಯಾಕಂದರೆ ಹೇಳಿಕೊಟ್ಟದ್ದು ನಾನು. ಒಪ್ಪುಗಳಿದ್ದರೆ, ಸಂತೋಷ ಪಟ್ಟದಿದ್ದರೆ ಅದು ಮಕ್ಕಳಿಗೆ ಸೇರುವಂತಹದ್ದು. ನಿಮ್ಮ ಪ್ರೋತ್ಸಾಹವೇ ಅವರಿಗೆ ಮುಂದೆ ಬೆಳೆಯೋದಕ್ಕೆ ಒಂದು ಮಾರ್ಗದರ್ಶನವಾಗಿರ್ತದೆ. ಇಂದಿನ ಪ್ರದರ್ಶನದಲ್ಲಿ ಪಾಲ್ಗೊಂಡವಳು ನಿತ್ಯ. ಪಾತ್ರಗಳ ಪರಿಚಯ ನಿಮಗೆ ವೇದಿಕೆಯಲ್ಲಿ ಆಗಿದೆ ಅಂತ ಭಾವಿಸ್ತೀನಿ ನಾನು. ಪಾತ್ರ ಪರಿಚಯ ಚಿರಾಗ್, ದೇವತೆಗಳು ಇವರಲ್ಲ. ವೀರಭದ್ರನಾಗಿ ನಿಶ್ಚಿತ, ದಾಕ್ಷಾಯಿಣಿ, ಅದಿತಿ ಆರೂರಾಳ್, ದೇವತೆ ಹಾಗೂ ಯಜ್ಞೇಶ್ವರನಾಗಿ ಪ್ರಶಸ್ತಿ, ಎಲ್ಲರೂ ನೆನೆಸಿಕೊಳ್ಳುವಂತಹ ಶಿವ. ಶಿವಂದೇ ದಿನಗಳೇ ಇವಾಗ. ಶಿವನ ಪಾತ್ರದಲ್ಲಿ ಮಧುಮಿತ, ಹಾಗೆ ದಕ್ಷಿಣ ಪಾತ್ರದಲ್ಲಿ ರಜತ್, ದೇವತೆ ಹಾಗೂ ಭೃಗು ಮಹರ್ಷಿಯಾಗಿ ಅನೀಶ್, ದೇವೇಂದ್ರನ ಪಾತ್ರದಲ್ಲಿ ವರ್ಣ, ಹಾಗೆ ದೇವತೆಯಾಗಿ ಅನ್ವಿತ ಸೋಮಯಾಜಿ. ಯಕ್ಷಗಾನದ ವೇಷ ನೋಡೋದಕ್ಕೆ ಎಷ್ಟು ಸೊಬಗೋ ಅದು ಸಿದ್ಧಗೊಳ್ಳುವುದಕ್ಕೂ ಅಷ್ಟೇ ಶ್ರಮ ಇರುವಂತಹದ್ದು. ಹೆಚ್ಚಿನವರು ಯಕ್ಷಗಾನ ನೋಡಿ ಖುಷಿ ಪಡ್ತೀರಿ, ಆದರೆ ಹಿಂದಿನ ಶ್ರಮ ಎಷ್ಟಿದೆ ಅಂತ ಯಾರು ಅರ್ಥ ಮಾಡಿಕೊಳ್ಳಿಕ್ಕೆ ಹೋಗೋದಿಲ್ಲ. ಯಕ್ಷಗಾನ ಒಂದು ವೇಷ ಸಿದ್ಧ ಆಗಬೇಕಾದ್ರೆ ಕನಿಷ್ಠ 1 ಗಂಟೆ ಬೇಕಾಗುತ್ತದೆ ಒಬ್ಬರು ವೇಷವನ್ನು ಸಿದ್ಧ ಮಾಡೋದಕ್ಕೆ. ಈ ಯಕ್ಷಗಾನದ ಮುಖವರ್ಣಿಕೆ ಇರಬಹುದು, ವೇಷಗಾರಿಕೆ ಇರಬಹುದು,
ಅದು ಮಾಡಿದ್ಯಾರೋ ಗೊತ್ತಿಲ್ಲ, ಅವರಿಗೆ ಯಾವಾಗಲೂ ನಾವು ನೆನೆಸಿಕೊಳ್ಬೇಕಾದಂಥದ್ದು. ಇಂತಹ ವಿನ್ಯಾಸ ಭಾರತದ ಯಾವ ಕಲೆಯಲ್ಲಿಯೂ ಕಾಣೋಕ್ಕೆ ಸಾಧ್ಯ ಇಲ್ಲ. ಅಂತಹ ಕಲೆಯನ್ನ ನಿರ್ಮಾಣ ಮಾಡಿದ ನಮ್ಮ ಹಿರಿಯರಿಗೆ, ಜಾನಪದಿಯರಿಗೆ ನಮ್ಮ ಪ್ರಣಾಮಗಳು. ಹಾಗೆ ವೇಷ ಸಿದ್ಧತೆಯಲ್ಲಿ ಸಹಕರಿಸಿದವರು ವಿಶ್ವನಾಥ್ ಉರಾಳ, ಹಾಗೆ ಬನ್ನಿ ಗುರುರಾಜ್ ಅವರು, ಹಾಗೆ ಇದೀಗ ಕಲಿಯುವಂತಹ ಮಕ್ಕಳು ಯಕ್ಷಗಾನದತ್ತ ಬರ್ತಾ ಇರೋದು ಬಹಳ ಸಂತೋಷದ ವಿಷಯ. ಯಾಕಂದ್ರೆ ಈಗ ಎಲ್ಲಂದ್ರೂ ಅಲ್ಲಿ ಪಾಪ್ ಮ್ಯೂಸಿಕ್, ವೆಸ್ಟರ್ನ್ ಅದರ ಬಗ್ಗೆ ಒಲವು ಜಾಸ್ತಿ ಇದೆ. ಅಂತಹದ್ರ ಮಧ್ಯೆ ನಮ್ಮ ಕಲೆಯನ್ನು ಉಳಿಸುವುದಕ್ಕೆ ತಮ್ಮ ಮಕ್ಕಳನ್ನು ಕಳಿಸಿಕೊಳ್ತಿರುವಂತಹ ಈ ಮಕ್ಕಳ ಪೋಷಕರಿಗೆ ಬಂದಿದ್ದಾರೆ. ಅವರೆಲ್ಲರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಅನಂತ ವಂದನೆಗಳು. ಯದ್ವಕ್ಷರಂ ನಾಮ ಗಿರೇರಿತಂ ನೃಣಾಂ ಸಕೃತ್ ಪ್ರಸಂಗಾತ್ ಅಘಮಾಶು ಹಂತಿ ತತ್ ಪವಿತ್ರ ಕೀರ್ತಿಂ ತಮಲಂಘ್ಯ ಶಾಸನಂ ಭವಾನಹೋ ದ್ವೇಷ್ಟಿ ಶಿವಂ ಶಿವೇತರಃ. ನಮಃ ಶಿವಾಯೇತಿ ಶಿವಂ ಪ್ರಪದ್ಯೆ, ಶಿವ ಪ್ರಸೀದೇತಿ ಶಿವಂ ಪ್ರಪದ್ಯೆ, ಶಿವಾತ್ಪರಂ ನೇತಿ ಶಿವಂ ಪ್ರಪದ್ಯೆ, ಶಿವೋಹಮಸ್ಮೀತಿ ಶಿವಂ ಪ್ರಪದ್ಯೆ. ಯಕ್ಷಗಾನದ ಕಲೆ ನಮ್ಮ ಕರ್ನಾಟಕ ರಾಜ್ಯದ ಒಂದು ಆರ್ಷ ಕಲೆ. ಇಂತಹ ಒಂದು ಆರ್ಷ ಕಲೆಯನ್ನ ಮೂಡಿದಂತಹ ಮಹಾತ್ಮರು ಈ ವ್ಯಾವಹಾರಿಕ ಲೋಕದಲ್ಲಿ ಯಾರೋ ಗೊತ್ತಿಲ್ಲ. ಆದರೆ ಒಂದಂತೂ ಸತ್ಯ, ನಾವಿವತ್ತು ಏನೆಲ್ಲ ಕಲೆ ನೋಡ್ತಾ ಇದೀವೋ ಈ ಎಲ್ಲಾ ಕಲೆಗಳಿಗೂ ಅಧಿಪತಿಯಾಗಿರತಕ್ಕಂಥವ ಈ ಸಭೆಯಲ್ಲಿ ಆಡ್ತಾ ಇರತಕ್ಕಂಥ ಪರಮೇಶ್ವರ. ಆ ನವರಸ ನಾಯಕನ ಅನುಗ್ರಹ ಬಲದಿಂದಲೇ ಎಲ್ಲ ಕಲೆ ಹೊರಹೊಮ್ಮಿದೆ. ನೀವು ಯಾವ ಶಾಸ್ತ್ರ ತಗೊಳ್ಳಿ, ಶಾಸ್ತ್ರ ಹೇಗ್ ಬರುತ್ತೆ ಅಂತ ಹೇಳಿದ್ರೆ ಪಾರ್ವತಿ ದೇವಿ ಪರಮೇಶ್ವರನ್ನ ಕೇಳಲು ಪರಮೇಶ್ವರ ಉಪದೇಶ ಮಾಡಿರ್ತಾರೆ. ಯಾವುದೇ ರಹಸ್ಯವಾಗಿರಲಿ, ಅಥವಾ ಯಾವುದೇ ಮಂತ್ರವಾಗಿರಲಿ, ಅಥವಾ ಯಾವುದೇ ಕಲೆಯಾಗಿರಲಿ, ಅದು ಸಂಗೀತಕ್ಕೆ ಸಂಬಂಧಪಟ್ಟಿರಲಿ, ನಾಟ್ಯಕ್ಕೆ ಸಂಬಂಧಪಟ್ಟಿರಲಿ, ನಾಟಕಕ್ಕೆ ಸಂಬಂಧಪಟ್ಟಿರಲಿ, ಅಥವಾ ಚತುಷ್ಷಷ್ಟಿ ಕಲೆಯಾಗಿರಲಿ, ಯಾವುದೇ ಆಗಿರಲಿ, ಸಕಲಕ್ಕೂ ನಾಯಕ ಅವನೇ. ಅದಕ್ಕಾಗಿಯೇ ಶಂಕರ ಭಗವತ್ಪಾದರು ಶಿವಾನಂದ ಹರಿಯ ಆದಿಯಲ್ಲಿ ಕಲಾಭ್ಯಾಂ ಚೂಡಾಲಂಕೃತ ಶಶಿಕಲಾಭ್ಯಾಂ ನಿಜತಪ ಫಲಾಭ್ಯಾಂ ಭಕ್ತೇಶು ಪ್ರಕಟಿತ ಫಲಾಭ್ಯಾಂ ಭವತುಮಿ ಅಂತ ಹೇಳಿದ್ರು. ಸಕಲ ಕಲೆಗಳಿಗೂ ಅಧಿಪತಿಯಾಗಿ ಅವರಿಬ್ಬರಿದ್ದಾರೆ ಅಂತ. ಶಕ್ತಿ ಬೇರೆಲ್ಲ, ಶಿವ ಬೇರೆಲ್ಲ, ಆ ಎರಡೂ ಒಂದೇನೆ. ಶಕ್ತಿ ಎಂಬತಕ್ಕಂಥದ್ದು ಒಂದು ಗುಣ. ಶಕ್ತಿಯನ್ನ ಧಾರಣೆ ಮಾಡೋದಕ್ಕೆ ಶಕ್ತಿಮಾನ್ ಬೇಕು. ಶಕ್ತಿ ಎಂಬತಕ್ಕಂಥ ಗುಣ ಹಾಗೆ ಇರೋದಕ್ಕೆ ಸಾಧ್ಯ ಇಲ್ಲ. ಶಕ್ತಿ ಎಂಬತಕ್ಕಂಥ ಗುಣವನ್ನ ಧಾರಣೆ ಮಾಡೋದಕ್ಕೆ ಶಕ್ತಿಮಾನ್ ಬೇಕು. ಆ ಕಾರಣ ಶಕ್ತಿಮಾನ್ ಶಕ್ತಿಗೆ ಬೇಕು. ಶಕ್ತಿಮಾನಲ್ಲಿ ಶಕ್ತಿ ಇದ್ರೆ ಮಾತ್ರವೇ ಶಕ್ತಿಮಾನನ್ನ ಶಕ್ತಿಮಾನ್ ಅಂತ ಹೇಳಿ ಕರೆಯೋದಕ್ಕಾಗುತ್ತೆ, ಇಲ್ಲವರೆ ಶಕ್ತಿಮಾನ್ ಅಂತ ಹೇಳಿ ಹೇಳೋದಕ್ಕಾಗೋದಿಲ್ಲ. ಆ ಕಾರಣ ಶಿವ ಶಕ್ತಿ ಈ ಎರಡೂ ಕೂಡ ಒಂದೇನೆ. ಅಂತಹ ಶಿವಶಕ್ತಿಯರ ಅಪರಿಮಿತವಾಗಿರತಕ್ಕಂತಹ ಕೃಪೆಯಿಂದ ಇಂದು ಈ ದಕ್ಷಯಜ್ಞ ಯಕ್ಷಗಾನ ಪ್ರಸಂಗವು ಏರ್ಪಾಡಾಯಿತು. ಶ್ರೀಮದ್ ಭಾಗವತದಲ್ಲಿ ಒಂದೆಡೆ ಹಿಂದೆ ಹೇಳಿದಂತಹ ಶ್ಲೋಕ ಬರುತ್ತೆ. ಅಂದರೆ ಅದನ್ನ ಆ ಒಂದು ಭಾಗವತ ಶಿವನಾಮದ ಮಹಿಮೆಯನ್ನ ಈ ಒಂದು ದಕ್ಷಯಜ್ಞ ಪ್ರಸಂಗದ ಮುಖಾಂತರ ಹೊರತರುತ್ತೆ. ಯದ್ವ್ಯಕ್ಷರಂ ನಾಮ ಗಿರೇರಿತಂ ನೃಣಾಂ ಸಕೃತ್ ಪ್ರಸಂಗಾತ್ ಅಘಮಾಶು ಹಂತಿದುತ್ತೆ. ಎರಡೇ ಅಕ್ಷರ, ಶಿವ ಎಂಬತಕ್ಕಂಥ ಎರಡು ಅಕ್ಷರ, ಅದನ್ನ ಒಮ್ಮೆ ಹೇಳಿದ್ರೇನೆ ಸಾಕು. ಸಕೃತ್ ಪ್ರಸಂಗಾತ್ ಅಂದ್ರೆ ಒಮ್ಮೆ ಅದರ ಒಂದು ಉದ್ಗಾರದಿಂದಲೇ, ಒಮ್ಮೆ ಅದನ್ನು ಹೇಳುವುದರಿಂದಲೇ, ಅಘಂ ಅಂತ ಹೇಳಿದ್ರೆ ಪಾಪ ಅಂತ ಅರ್ಥ, ಆಶು ಅಂತ ಹೇಳಿದ್ರೆ ಆ ಕ್ಷಣದಲ್ಲೇ, ಹಂತಿ ಅಂತ ಹೇಳಿದ್ರೆ ಸಂಹಾರ ಮಾಡುತ್ತೆ ಅಂತ ಅರ್ಥ. ಒಮ್ಮೆ ಶಿವ ಅಂದ್ರೇನೆ ಇರತಕ್ಕಂಥ ಎಲ್ಲಾ ಪಾಪಗಳು ಕೂಡ ಸುಟ್ಟು ಹೋಗ್ಬಿಡತ್ತೆ. ಅಘಂ ಆಶು ಹಂತಿತತ್ತೆ ಪವಿತ್ರ ಕೀರ್ತಿಂ, ಅಷ್ಟು ಪವಿತ್ರವಾಗಿರತಕ್ಕಂತಹ ಅಷ್ಟು ಪವಿತ್ರವಾಗಿರತಕ್ಕಂತಹ ನಾಮವನ್ನ ಪಡೆದಂತಹ ಅಂಥವನನ್ನ ನೀನು ಹೋಗಿ ದ್ವೇಷ ಮಾಡ್ತೀಯಲ್ಲ. ಪವಿತ್ರ ಕೀರ್ತಿಂ ತಮ್ಮ ಅನಲಂಘ್ಯ ಶಾಸನ ಅಂದ್ರೆ ಅವನ ಒಂದು ಶಾಸನವನ್ನ ಯಾರಿಂದಲೂ ಮೀರೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರೆ ಅಂಥವನ್ನೇ ನೀನು ಹೋಗಿ ದ್ವೇಷ ಮಾಡ್ತೀಯಲ್ಲ. ಭವಾನ್ ಅಹೋ ದ್ವೇಷ್ಟಿ ಶಿವಂ ಶಿವೇತರಃ. ನೀನು ಶಿವವಾಗಿ ಮಂಗಳವಾಗಿರೋದನ್ನ ದ್ವೇಷ ಮಾಡಿದ್ರೆ ನೀನೇ ಅಮಂಗಳ ಅಂತ.
ಶಿವ ಇದ್ರೇನೆ ಎಲ್ಲವೂ ಶಿವವಾಗಿರುತ್ತೆ, ಶಿವ ಇಲ್ಲದೆ ಹೋದ್ರೆ ಬರೀ ಶವವೇ ಇರುತ್ತೆ. ಈ ದಕ್ಷನಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಅವರು ಅವಾಗಲೇ ಹೇಳಿದ್ರಲ್ಲ, ಅಹಂಕಾರ ಮೂಡ್ತು. ನಾವಿವಾಗ ಯಾವ ಸ್ವಾಹಾಕಾರವನ್ನ ಮಾಡುವಾಗ್ಲೂ ಕೂಡ ಅಗ್ನಯೇ ಸ್ವಾಹ, ಅಗ್ನಯೇ ಸ್ವಿಷ್ಟಕೃತ ಇದನ್ನ ಮಮ ಅಂತಾನೆ ಹೇಳ್ತೀವಿ. ರುದ್ರಾಯ ಸ್ವಾಹ, ರುದ್ರಾಯ ಪಶುಪತಯ ಇದನ್ನ ಮಮ ಅಂತಾನೆ ಹೇಳೋದು. ಅಂದ್ರೆ ಯಾವುದು ನನ್ನದಲ್ಲ. ಹೇಗೆ ದಾಸರೆಲ್ಲರೂ ಕೂಡ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರು ಅಂತ ಹೇಳಿ ಹೇಳಿದ್ರು, ಹಾಗೆ ನೀನ್ ಯಾವುದನ್ನ ಕೊಟ್ಟಿದ್ಯೋ ಅದನ್ನ ನಿನಗೆ ನಾವು ಸಮರ್ಪಣೆ ಮಾಡ್ತಾ ಇದ್ದೀವಿ. ಆ ಕಾರಣ ಯಾವುದು ನನ್ನದಲ್ಲ ನನ್ನದಲ್ಲ ಇದಂ ನಮಮ 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 ಅಂತ ಹೇಳಿ ಸಮರ್ಪಣೆ ಮಾಡೋದನ್ನ ಬಿಟ್ಟು ಅವ ಏನ್ ಮಾಡ್ದ, ಮೇ 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 ಅಂತ ಹೇಳಿ ಹೊಡ್ಕೊಂಡಂತ. ಅದೇ ಪ್ರಜಾಪತಿಯಾಗಿ ಇದ್ರೂ ಸಹ ಆ ಒಂದು ಪ್ರಜಾಪತಿಯಲ್ಲಿ ದುಷ್ಟತನ ಇದ್ರೆ ಏನಾಗುತ್ತೆ ಎಂಬುದು ನಮಗೆ ಇದರ ಮುಖಾಂತರ ಗೊತ್ತಾಗುತ್ತೆ. ಅವ ನಾನು 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 ಎಂಬುದಾಗಿ ಅಹಂಕಾರ ಪಟ್ಟಂತಹ ಕಾರಣ ನಂದಿಕೇಶ್ವರರು ಪ್ರಾರ್ಥನೆ ಮಾಡಿದ್ರಂತೆ. ಯಾಕಂದ್ರೆ ಸ್ವಾಮಿಗೆ ಹೇಗೆ ಶ್ರೀಕೃಷ್ಣ ಗೀತೆಯಲ್ಲಿ ನಮೇ ದ್ವೇಷ್ಯೋಸ್ತಿ ನ ಪ್ರಿಯ ಅಂತ ಹೇಳಿರ್ತಾರೆ, ಅವನಿಗೆ ದ್ವೇಷಿಗಳು ಇಲ್ಲ, ಮತ್ತೆ ಇವರು ನನಗೆ ತುಂಬಾ ಪ್ರಿಯಕರರು ಎಂಬತಕ್ಕಂಥ ಭಾವನೆಯೂ ಇಲ್ಲ, ಅವನಿಗೆ ಸದಾಕಾಲ ಎರಡೂ ಒಂದೇನೆ. ಆದರೆ ನಂದಿಕೇಶ್ವರರು ಪ್ರಾರ್ಥನೆ ಮಾಡುದು, ಶಿವನಾಮವನ್ನೇ ದ್ವೇಷ ಮಾಡ್ತಾ, ಶಿವ ಸ್ವರೂಪವನ್ನೇ ದ್ವೇಷ ಮಾಡ್ತಾ ಇವ ಹೀಗಿದಾರಲ್ಲ, ಮೇ 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 ಅಂತ ಹೇಳಿ ಸದಾಕಾಲ ಬಡ್ಕೊಳ್ತಾ ಇದ್ನಲ್ಲ, ಆ ಕಾರಣ ಇವನಿಗೆ ಮೇಕೆ ತಲೆ ಇಟ್ಟರೆ ಪರವಾಗಿಲ್ಲ ಅಂತ ಹೇಳಿ ಭಕ್ತರ ವಾಕ್ಯವನ್ನ ಸತ್ಯ ಮಾಡೋದು ಆ ಒಂದು ಭಗವಂತನ ಸಂಕಲ್ಪ. ಆ ಕಾರಣ ಭಕ್ತರ ವಾಕ್ಯವನ್ನ ಸತ್ಯ ಮಾಡೋದಕ್ಕಾಗಿಯೇ ಆ ದಕ್ಷ ಪ್ರಜಾಪತಿಯನ್ನ ಅಜ ಪ್ರಜಾಪತಿಯಾಗಿ ಮಾಡ್ದ ಅಂತ ಹೇಳಿ ನಮಗೆ ನಮ್ಮ ಪುರಾಣ ಕಥೆಗಳು ಹೇಳುತ್ತೆ. ಇಂತಹ ಈ ಒಂದು ದಕ್ಷಯಜ್ಞ ಪ್ರಸಂಗವನ್ನ ಅತ್ಯದ್ಭುತವಾಗಿ ಎಲ್ಲಾ ಮಕ್ಕಳು ನಡೆಸ್ಕೊಟ್ರು. ನಿಜವಾಗಲೂ ರಾಧಾಕೃಷ್ಣ ಉರಾಳ ಅವರ ಸಂಸ್ಥೆ ಹೆಸರು ಕಲಾ ಕದಂಬ ಹೇಗೆ ಅಂತ ಹೇಳಿ ಇವರ ಒಂದು ನಾಟ್ಯದ ಮುಖಾಂತರವೇ ನಮಗೆ ಗೊತ್ತಾಗಿದೆ. ಅವರು ಆ ಒಂದು ವಸ್ತ್ರ ವಿನ್ಯಾಸದಲ್ಲಾಗಿರ್ಲಿ ಅಥವಾ ಅವರ ಆಹಾರ್ಯವಾಗಿರತಕ್ಕಂಥ ಅಲಂಕಾರದಲ್ಲಿರಲಿ ಅಥವಾ ವಾಚಿಕ ಅಭಿನಯದಲ್ಲಾಗಿರ್ಲಿ ಅಥವಾ ಆಂಗಿಕ ಅಭಿನಯದಲ್ಲಾಗಿರ್ಲಿ ಎಲ್ಲದರಲ್ಲೂ ಕೂಡ ತುಂಬಾ ಅತ್ಯುತ್ಕೃಷ್ಟವಾಗಿರತಕ್ಕಂಥ ಅಭಿನಯವನ್ನ ಮಾಡಿದ್ರು ಅಂತ ಹೇಳಿದ್ರೆ ನಿಜವಾಗ್ಲೂ ಅತಿಶಯೋಕ್ತಿ ಆಗಲಾರ. ಅಭಿನಯ ದರ್ಪಣ ಎಂಬತಕ್ಕಂಥ ಒಂದು ಗ್ರಂಥ ಇದೆ. ಅಭಿನಯ ದರ್ಪಣ ಎಂಬತಕ್ಕಂಥ ಒಂದು ಗ್ರಂಥದಲ್ಲಿ ಈ ನಾಟ್ಯದ ಬಗ್ಗೆ ಹೇಳುವಾಗ ಹೇಳ್ತಾರೆ, ಯಥೋ ಹಸ್ತಸ್ತೋ ದೃಷ್ಟಿ, ಯಥೋ ದೃಷ್ಟಿ ತಥೋ ಮನಃ, ಯಥೋ ಮನಸ್ತಥೋ ಭಾವ, ಯಥೋ ಭಾವಸ್ತಥೋ ರಸಃ ಅಂತ. ಯಥೋ ಹಸ್ತಸ್ತಥೋ ದೃಷ್ಟಿ ಅಂದ್ರೆ ಎಲ್ಲಿ ನಮ್ಮ ಹಸ್ತ ಹೋಗ್ತಾ ಇರತ್ತೋ ಅಲ್ಲೆಲ್ಲ ನಮ್ಮ ಒಂದು ದೃಷ್ಟಿ, ನಾವು ಅಂದ್ರೆ ಯಾರು ಅಂತ ಹೇಳಿ ವಿಶೇಷವಾಗಿ ನಾಟ್ಯವನ್ನು ಅಭ್ಯಾಸ ಮಾಡತಕ್ಕಂಥವ್ರು ಅವರ ಹಸ್ತ ಎಲ್ಲಿ ಹೋಗುತ್ತೋ ಹಸ್ತಕ್ಕೆ ತಕ್ಕಂತೆ ಅವರ ಒಂದು ದೃಷ್ಟಿಯನ್ನು ನೆಟ್ರೇನೆ ಆ ಒಂದು ಹಸ್ತದ ಮುದ್ರೆಯಲ್ಲಿರತಕ್ಕಂತಹ ಲಕ್ಷಣ ನೋಡತಕ್ಕಂತಹ ಆ ಸಭಿಕರಿಗೆ ಗೊತ್ತಾಗುತ್ತಂತೆ. ಯಾಕಂದ್ರೆ ಯಥೋ ಹಸ್ತ ತಥೋ ದೃಷ್ಟಿ, ಯಥೋ ದೃಷ್ಟಿ ತಥೋ ಮನಃ, ಎಲ್ಲಿ ಅವರ ದೃಷ್ಟಿ ನಡೆತ್ತೋ ಅಲ್ಲಿ ಅವರ ಮನಸ್ಸಿರ್ಬೇಕು. ಯಥೋ ಮನಃ ತಥೋ ಭಾವ, ಎಲ್ಲಿ ಮನಸ್ಸು ಲಯಿಸುತ್ತೋ ಅಲ್ಲೇ ತಾನೇ ಭಾವ ಬರೋದಕ್ಕೆ ಸಾಧ್ಯ ಆಗುತ್ತೆ. ಯಥೋ ಭಾವಸ್ತಥೋ ರಸಃ, ಎಲ್ಲಿ ಆ ಒಂದು ಭಾವ ಇರುತ್ತೋ ಅಲ್ಲೇನೆ ಶೃಂಗಾರ, ಹಾಸ್ಯ, ಕರುಣ, ರೌದ್ರ, ಬೀಭತ್ಸ, ಭಯಾನಕ, ಅದ್ಭುತ, ವೀರ, ಶಾಂತ ಎಂಬತಕ್ಕಂತಹ ನವರಸಗಳ ಸೃಷ್ಟಿಯಾಗುತ್ತೆ ಅಂತ. ಆ ಕಾರಣ ಅಂತಹ ಒಂದು ನವರಸದ ಸೃಷ್ಟಿಯನ್ನ ವೇದಿಕೆಯಲ್ಲಿ ಪ್ರೇಕ್ಷಕರ ಮುಂದೆ ತರಬೇಕು ಅಂತ ಹೇಳಿದ್ರೆ ಅದು ದೊಡ್ಡ ತಪಸ್ಸು. ಅಂತಹ ಒಂದು ದೊಡ್ಡ ತಪಸ್ಸನ್ನ ಇಲ್ಲಿರತಕ್ಕಂತಹ ಪ್ರತಿಯೊಂದು ಪಾತ್ರಧಾರಿಯೂ ಮಾಡಿದ್ದಾರೆ. ಆ ಕಾರಣ ಅವರಿಗೆ ದೊಡ್ಡ ಕರಘೋಷವನ್ನ ಕೊಡಬೇಕು. ಈ ನಾಟ್ಯ ಕಲೆಯೇ ವೇದಕ್ಕೆ ಸಮ. ಹಿಂದೆನೆ ನಮ್ಮ ನಾಟ್ಯವಾದ ನೃತ್ಯಾಲಯದ ವತಿಯಿಂದ ನಾಟ್ಯಾಂಜಲಿ ಮಾಡಿದಂತಹ ದಿನವೂ ನಾವು ಅದನ್ನು ಅನುಭವಿಸಿದ್ವಿ. ಎಲ್ಲರೂ ಕೂಡ ಸೃಷ್ಟಿಕರ್ತನಾಗಿರ್ತಕ್ಕಂಥ ಬ್ರಹ್ಮ ಹತ್ರ ಹೋಗಿ ನಮಗೆ ಏನಾದ್ರೂ ಒಂದು ಬೇಕು, ಅದು ಕೇಳೋ ತರನೂ ಇರಬೇಕು, ನೋಡೋ ತರನೂ ಇರಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿದ್ರಂತ. ಅವರೆಲ್ಲ ಹೋಗಿ ಕೇಳಿದ್ರು, ಏನಂತ ಕೇಳಿದ್ರು, ಕ್ರೀಡನೀಯಕಮಿಚ್ಛಾಮೋ ದೃಶ್ಯಂ ಶ್ರವ್ಯಂ ಚ ಯದ್ಭವೇತ್ ಅಂತ. ನಮಗೆ ಏನೋ ಒಂದು ಬೇಕು, ಆದ್ರೆ ನಮಗೆ ಒಂದು ಕುತೂಹಲತೆಯನ್ನು ಉಂಟು ಮಾಡಬೇಕು, ನಮ್ಮ ಒಂದು ಕ್ರೀಡೆಗೆ ಅದು ಕಾರಣವಾಗಿರ್ಬೇಕು.
ಅದು ನಮಗೆ ನೋಡೋ ಥರನೇ ಇರಬೇಕು, ಕೇಳೋ ಥರನೇ ಇರಬೇಕು. ಅಂದ್ರೆ ಆಡಿಯೋ ವಿಜುವಲ್ ಮೋಡ್. ಹಾಗೆ ಅಂತ ಹೇಳಿ ಕೇಳಿದ ಕೂಡಲೇ ಅವಾಗ ಬ್ರಹ್ಮ ಏನ್ ಮಾಡಿದಂತೆ, ಜಗ್ರಾಹ ಪಾಠ್ಯಂ ಋಗ್ವೇದಾತ್ ಸಾಮಭ್ಯೋ ಗೀತಮೇವಚ ಯಜುರ್ವೇದಾದ್ ಅಭಿನಯಾನ್ ರಸಾನ್ ಆಥರ್ವಣಾದಪಿ ಅಂತ ಹೇಳಿ ಋಗ್ವೇದದಿಂದ ಅದಕ್ಕೆ ಬೇಕಾಗಿರತಕ್ಕಂಥ ಪಾಠ್ಯಾಂಶವನ್ನ ಸ್ವೀಕರಿಸಿ, ಸಾಮವೇದದಿಂದ ಅದಕ್ಕೆ ಬೇಕಾಗಿರತಕ್ಕಂತಹ ಸಂಗೀತದ ಭಾಗವನ್ನ ಸ್ವೀಕರಿಸಿ, ಯಜುರ್ವೇದದಿಂದ ಅದಕ್ಕೆ ಬೇಕಾಗಿರತಕ್ಕಂತಹ ಅಭಿನಯವನ್ನ ಸ್ವೀಕರಿಸಿ, ಅಥರ್ವವೇದದಿಂದ ರಸವನ್ನ ಸ್ವೀಕರಿಸಿ 5ನೇ ವೇದವನ್ನು ಸೃಷ್ಟಿ ಮಾಡಿದಂತೆ ಅದೇ ನಾಟ್ಯ ವೇದ. ಅಂತಹ ಆ ಒಂದು ನಾಟ್ಯ ವೇದವನ್ನ ಇವರೆಲ್ಲರೂ ಕೂಡ ತುಂಬಾ ಶ್ರದ್ಧಾ ಭಕ್ತಿಗಳೊಂದಿಗೆ ಅಭ್ಯಾಸ ಮಾಡುತ್ತಿದ್ದಾರೆ. ಅಂತಹ ಒಂದು ನಾಟ್ಯ ವೇದದ ಉಪಾಸನೆಯನ್ನ ಮಾಡತಕ್ಕಂತಹ ಇವರೆಲ್ಲರಿಗೂ ಕೂಡ ಸ್ವಾಮಿಯ ಕೃಪೆ ಪೂರ್ಣವಾಗಿರಲಿ. ಇದರಲ್ಲಿ ಯಾರ ಪಾತ್ರ ಹಿರಿದಾಗಿತ್ತು ಕಿರಿದಾಗಿತ್ತು ಎಂಬುದು ಇಲ್ಲವೇ ಇಲ್ಲ. ಎಲ್ಲರೂ ಕೂಡ ಅವರವರಿಗೆ ಕೊಟ್ಟಂತಹ ಪಾತ್ರವನ್ನ ತುಂಬಾ ಅತ್ಯದ್ಭುತವಾಗಿ ಮಾಡಿದ್ರು. ಒಬ್ಬೊಬ್ಬರ ಮುಖದಲ್ಲೂ ಅವರವರ ಒಂದು ಪಾತ್ರಕ್ಕೆ ತಕ್ಕಂತೆ ಹಾವಭಾವ ಕಂಡು ಬಂತು, ಅಭಿನಯ ಕಂಡು ಬಂತು, ವಾಚಿಕ ಅವನ ಅಭಿನಯ ಕಂಡು ಬಂತು. ಅಂದ್ರೆ ಅವರ ಒಂದು ಡೈಲಾಗ್ ರೆಂಡಿಷನ್ ಆಗಿರಲಿ, ಅಥವಾ ಅವರ ಎಕ್ಸ್ಪ್ರೆಷನ್ ಆಗಿರಲಿ, ಅಥವಾ ಆ ರಸಾಭಿವ್ಯಕ್ತಿ ಆಗಿರಲಿ, ಎಲ್ಲವೂ ತುಂಬಾ ಅತ್ಯದ್ಭುತವಾಗಿ ಮೂಡಿಬಂತು. ಭರತ ಮುನಿ ಅವರ ನಾಟ್ಯಶಾಸ್ತ್ರದಲ್ಲಿ ಹೇಳ್ತಾರೆ, ವಿಭಾವಾನುಭಾವ ವ್ಯಭಿಚಾರಿ ಸಂಯೋಗಾತ್ ರಸ ನಿಷ್ಪತ್ತಿ ಅಂತ ಹೇಳಿ. ಅವರ ಈ ಒಂದು ಯಕ್ಷಗಾನ ನಿಜವಾಗಲೂ ಎಲ್ಲರ ಮನಸ್ಸಲ್ಲಿ, ವಿಶೇಷವಾಗಿ ಪ್ರೇಕ್ಷಕರ ಮನಸ್ಸಲ್ಲಿ ಆ ರಸದ ಉತ್ಪಾದನೆಯನ್ನು ಮಾಡಿ ಒಂದು ರಸದ ಔತಣವನ್ನ ಎಲ್ರಿಗೂ ಕೂಡ ನೀಡಿತು. ಇಷ್ಟು ಅತ್ಯದ್ಭುತವಾಗಿ ನಾನಿಲ್ಲಿ ನೋಡಿದೆ ಎಷ್ಟು ಜನರು ಇದ್ದಾರೆ ಅಂತ ಹೇಳಿ. 10 ಜನರು ಇದ್ದಾರೆ. ಈ ವರ್ಷ 20ನೇ ವರ್ಷ ಶಿವರಾತ್ರಿಯ ಸಂಭ್ರಮ ಕೂಡ 10 ದಿನಗಳ ಕಾಲ ನಡೀತಾ ಇದೆ. ಅವನ 10 ದಿನಗಳಿಗೆ ಪ್ರತೀಕವಾಗಿ 10 ಜನರು ಇಲ್ಲಿ ಸೇರಿದ್ದನ್ನ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಒಬ್ಬೊಬ್ಬರ ಪಾತ್ರವೂ ಅಷ್ಟು ಚೆನ್ನಾಗಿ ನಿರ್ವಹಿಸಲ್ಪಡ್ತು. ಅವರೆಲ್ಲರಿಗೂ ಭಗವಂತನ ಕೃಪೆ ಪೂರ್ಣವಾಗಿರಲಿ. ಅವರು ಇದೇ ರೀತಿ ಹಿತೋಪೇತಿಕವಾದಂತಹ ಶ್ರದ್ಧೆಯೊಂದಿಗೆ ಈ ಒಂದು ಯಕ್ಷಗಾನ ಕಲೆಯನ್ನ ಅಭ್ಯಾಸ ಮಾಡಿ ನಮ್ಮ ಒಂದು ಭಾರತೀಯ ಕಲಾಚಾರ, ಅದರಲ್ಲೂ ಅದು ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯದ ಕಲೆಯಾಗಿರ್ತಕ್ಕಂಥ ಇದನ್ನ ಈ ದೇಶ ಮಾತ್ರ ಅಲ್ಲದೆ ಹೊರದೇಶಕ್ಕೂ ಸ್ವೀಕರಿಸಿಕೊಂಡು ಹೋಗಿ ಅಲ್ಲಿಯವರೆಗೂ ಕೂಡ ನಮ್ಮ ಒಂದು ಕರ್ನಾಟಕ ರಾಜ್ಯದ ಆ ಒಂದು ಕಲೆಯ ವೈವಿಧ್ಯಮಯ ಭಾವವನ್ನು ಎಲ್ಲರಲ್ಲೂ ಕೂಡ ಮೂಡಿಸಲಿ ಎಂಬತಕ್ಕಂತಹ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ, ಇಷ್ಟು ಜನ ಇಷ್ಟು ಚೆನ್ನಾಗಿ ತಯಾರಾಗಿರೋದಕ್ಕೆ ಕಾರಣ ಯಾರು ಅಂತ ಹೇಳಿದ್ರೆ ನಮ್ಮ ಶ್ರೀ ರಾಧಾಕೃಷ್ಣ ಉರಾಳ ಅವರ ಆ ಒಂದು ನಿಸ್ವಾರ್ಥವಾಗಿರತಕ್ಕಂತಹ ಸೇವೆ ಹಾಗೂ ಅಧ್ಯಾಪನ ವೃತ್ತಿಯಲ್ಲಿರತಕ್ಕಂತಹ ರತಿ, ಇವರೆಲ್ಲರಲ್ಲೂ ಕೂಡ ಆ ಒಂದು ಪಾತ್ರದ ಅಭಿವ್ಯಕ್ತಿ ಆಗುವಂತೆ ಮಾಡಿದೆ. ಆ ಕಾರಣ ಶ್ರೀ ರಾಧಾಕೃಷ್ಣ ಉರಾಳ ಅವರಿಗೂ ಹಾಗೂ ಅವರ ತಂಡದವರಿಗೂ ಇಷ್ಟು ಚೆನ್ನಾಗಿ ಅವರಿಗೆ ಆ ಮುಖವಿನ್ಯಾಸವನ್ನ ಮಾಡಿರತಕ್ಕಂಥ ವಿಶ್ವನಾಥ ಉರಾಳ ಹಾಗೂ ಗುರುರಾಜ ಅವರಿಗೂ, ಇನ್ಯಾರಿದ್ದಾರೆ? ಬನ್ನಿ ಬನ್ನಿ ಮೇಲ್ಗಡೆ ಬನ್ನಿ. ಅವ್ರ ಹೆಸರೇನು? ವಾಸುದೇವ ಸೋಮಯಾಜಿ. ವಾಸುದೇವ ಸೋಮಯಾಜಿ ಅವರಿಗೂ ಅವರೆಲ್ಲರಿಗೂ ಕೂಡ ನಾವು ನಮ್ಮ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ಕೊಳ್ತೇವೆ. ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಈ ಇಷ್ಟೂ ಜನರು ಇಷ್ಟು ಚೆನ್ನಾಗಿ ಮಾಡೋದಕ್ಕೆ ಕಾರಣ ಇವರು. ಆದ್ರೆ ಇವರ ಹತ್ರ ತಗೊಂಡೋಗಿ ಸೇರಿಸ್ಬೇಕೆಂಬತಕ್ಕಂತಹ ಭಾವನೆ ಇದ್ದಿದ್ದು ಯಾರಿಗೆ ಅಂತ ಹೇಳಿದ್ರೆ ಅವರ ತಂದೆ ತಾಯಂದಿರಿಗೆ. ಆ ಕಾರಣ ಅಷ್ಟು ಜನ ಪೋಷಕರಿಗೂ ನಾವು ನಿಜವಾಗ್ಲೂ ನಮಸ್ಕರಿಸ್ಬೇಕು. ಯಾಕಂದ್ರೆ ಅವರವರ ಮಕ್ಕಳನ್ನ ಒಳ್ಳೆಯ ಶಿಲೆಯಾಗಿ ರೂಪಿಸ್ಬೇಕೆಂಬತಕ್ಕಂಥ ಭಾವನೆ ಅವರಲ್ಲಿ ಬಂದಿದೆಯಲ್ಲ. ಶಿಲೆಯಾಗಿ ರೂಪುಗೊಳ್ಳತಕ್ಕಂಥ ಸಮಯದಲ್ಲಿ ಹಲವಾರು ಏಟುಗಳನ್ನ ತಿನ್ಬೇಕಾಗತ್ತೆ. ಒಂದು ದೇವಸ್ಥಾನದ ಹೊರಗಡೆ ಆ ದೇವಸ್ಥಾನದ ಮೆಟ್ಟಿಲಾಗಿರತಕ್ಕಂಥ ಒಂದು ಕಲ್ಲು ಹಾಗೂ ಸ್ತಂಭವಾಗಿರತಕ್ಕಂಥ ಕಲ್ಲು, ಒಳಗಡೆ ಮೂರ್ತಿಯಾಗಿರತಕ್ಕಂಥ ಕಲ್ಲು ಮಾತಾಡ್ಕೊಳ್ತಾ ಇತ್ತಂತೆ. ಕಲ್ಲೇ ಕಲ್ಲೇ, ನಾವೆಲ್ಲರೂ ಕೂಡ ಒಂದೇ ಕುಟುಂಬಕ್ಕೆ ಸೇರಿರತಕ್ಕಂಥವರು. ಆದ್ರೆ
ಹೊರಗಡೆ ಇರತಕ್ಕಂಥ ಕಲ್ಲು ಮಾತಾಡ್ಕೊಳ್ತಂತೆ, ನನ್ನ ತಲೆ ಮೇಲೆ ತೆಂಗಿನಕಾಯಿ ಹೊಡಿತಾರೆ, ನನ್ನ ಮೇಲೆ ದೀಪ ಹಚ್ತಾರೆ, ಸ್ವಲ್ಪ ಎಣ್ಣೆ ಮಿಕ್ಕಿದ್ರೆ ನನ್ನ ಮೇಲೆ ಅದನ್ನು ತೆಗೆದುಬಿಟ್ಟು ಹೋಗ್ಬಿಡ್ತಾರೆ. ಮತ್ತೆ ಸ್ತಂಭವಾಗಿರತಕ್ಕಂಥ ಕಲ್ಲು ಹೇಳ್ತಂತೆ, ನಂದು ಅದೇ ಗತಿ, ಪ್ರಸಾದ ತಿಂದ್ರೆ ಅದೆಲ್ಲ ನನಗೆ ಸಂಪೂರ್ಣವಾಗಿ ಉರಿಸ್ತಾರೆ. ಏನ್ ಮಾಡೋದು, ನಾವೆಲ್ಲ ಹೀಗಿದ್ದೀವಿ. ಆದ್ರೆ ನೀನು ಒಳಗಡೆ ರಾರಾಜಮಾನವಾಗಿದ್ದೀಯಾ, ನಿನಗೆ ಹಾಲಿಂದ ಅಭಿಷೇಕ, ಮೊಸರಿಂದ ಅಭಿಷೇಕ, ಜೇನುತುಪ್ಪದಿಂದ ಅಭಿಷೇಕ, ಪಂಚಾಮೃತದಿಂದ ಅಭಿಷೇಕ, ಅಲಂಕಾರ, ಆರಾಧನೆ, ಆಹಾ ಆಹಾ ಏನ್ ವೈಭವ ನಿಂದು. ನಮ್ಮ ಪಾಡು ನೋಡಿದ್ಯಾ, ನಿನ್ನ ಒಂದು ವೈಭವ ನೋಡಿದ್ಯಾ, ಏನಿದು, ನಾವೆಲ್ಲರೂ ಕೂಡ ಒಂದೇ ಕುಟುಂಬಕ್ಕೆ ಸೇರಿದ್ದವರಾಗಿದ್ರೂ ಸಹ ಇದೇನಿದು ಅಂತ ಹೇಳಿದಾಗ ಅವಾಗ ಒಳಗಡೆ ದೇವತಾ ಮೂರ್ತಿಯಾಗಿ ರಾರಾಜಮಾನವಾಗಿದ್ದಂತಹ ಕಲ್ಲು ಹೇಳ್ತಂತೆ, ಹೌದು ನೀವು ಹೇಳೋದು ಸತ್ಯವೇ, ಆದ್ರೆ ಆ ಶಿಲ್ಪಿ ನಿಮ್ಮನ್ನ ಒಂದು ಶಿಲೆಯಾಗಿ ಮಾಡ್ಬೇಕೆಂಬುದಾಗಿ ಅನ್ಕೊಂಡಾಗ ಹೊರಗಡೆ ಬರೀ ಆ ಒಂದು ಮೆಟ್ಲಾಗಿರತಕ್ಕಂತಹ ಒಂದು ಕಲ್ಲಿಗೆ ಹೇಳ್ತಾ ಇದೆಯಂತೆ, ನೀನು ಸ್ವಲ್ಪ ಮಾತ್ರ ಅವನಿಗೆ ಸಾಥ್ ಕೊಟ್ಟೆ, ಆ ಕಡೆ ನೀನು ಮೆಟ್ಲಾದೆ. ಸ್ತಂಭವಾಗಿರತಕ್ಕಂಥದ್ದು ಇನ್ನೊಂದು ಸ್ವಲ್ಪ ಸಹಕರಿಸ್ತು, ಆ ಕಾರಣ ಸ್ತಂಭವಾಯಿತು. ಆದ್ರೆ ಅವ ನನ್ನನ್ನ ಮಾಡಬೇಕು ಅಂತ ಹೇಳಿದ್ರೆ, ನನ್ನ ಒಂದು ಕಿರೀಟವನ್ನು ಮಾಡೋದಕ್ಕೆ ಹೊಡೆದ, ಮೂಗನ್ನ ಮಾಡೋದಕ್ಕೆ ಹೊಡೆದ, ಕಣ್ಣನ್ನ ಮಾಡೋದಕ್ಕೆ ಹೊಡೆದ, ಕಿವಿಯನ್ನ ಮಾಡೋದಕ್ಕೆ ಹೊಡೆದ, ಆಭರಣಗಳನ್ನ ಮಾಡೋದಕ್ಕೆ ಹೊಡೆದ, ಅಂಗಾಂಗಗಳನ್ನ ಮಾಡೋದಕ್ಕೆ ಹೊಡೆದ, ಹೊಡೆದ 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 ಎಷ್ಟೋ ಹೊಡೆದ. ಎಷ್ಟು ಹೊಡೆದ್ರೂ ಕೂಡ ನಾನು ಅದರ ತಾಳ್ಮೆಯೊಂದಿಗೆ ಸಹಿಸಿದೆ. ಆ ಕಾರಣ ಇವತ್ತು ಆ ಗರ್ಭಗೃಹದಲ್ಲಿ ದೇವತಾ ಮೂರ್ತಿಯಾಗಿ ರಾರಾಜಮಾನವಾಗಿದ್ದೀನಿ ಅಂತ ಹೇಳ್ತಾರೆ. ಹಾಗೆ ಇಷ್ಟು ಜನರು ಕೂಡ ಈ ಶಿಲ್ಪಿಯ ಕೈಯಿಂದ ಒಳ್ಳೆ ಶಿಲೆಗಳಾಗಿದ್ದಾರೆ. ಆದ್ರೆ ಇವರೆಲ್ಲರೂ ಕೂಡ ಶಿಲೆಗಳಾಗುವುದಕ್ಕೆ ರಾ ಮೆಟೀರಿಯಲ್ನ ಸೃಷ್ಟಿ ಮಾಡಿರತಕ್ಕಂಥವ್ರು ಯಾರು? ಅವರವರ ತಂದೆ ತಾಯಿಂದರು. ಆ ತಂದೆ ತಾಯಿಂದಿರ ಸಹಕಾರ ಇಲ್ಲದೆ ಹೋದ್ರೆ ಈ ರೀತಿ ನಿಜವಾಗ್ಲೂ ಮಾಡೋದಕ್ಕಾಗೋದಿಲ್ಲ. ಆ ಕಾರಣ ಅವರೆಲ್ಲರಿಗೂ ಕೂಡ ಅವರವರ ಪೋಷಕ ವೃಂದದವರಿಗೂ, ಆ ಒಂದು ಪೋಷಕ ವೃಂದದವರಿಗೆ ಸಹಕಾರ ಮಾಡತಕ್ಕಂಥ ವೃಂದದವರಿಗೂ ಎಲ್ಲರಿಗೂ ಭಗವಂತನ ಕೃಪೆ ಪೂರ್ಣವಾಗಿರಲಿ. ಈ ಒಂದು ಮಹಾಶಿವರಾತ್ರಿ ಮಹೋತ್ಸವ ಮಂಡಳಿಯಿಂದ ನಡೆಯತಕ್ಕಂತಹ ಈ ಶಿವರಾತ್ರಿಯ ಸಮಯದಲ್ಲಿ ವರ್ಷ ವರ್ಷ ಇದೇ ರೀತಿ ಶಿವಪುರಾಣದಿಂದಲೋ ಸ್ಕಾಂದದಿಂದಲೋ ಯಾವುದೋ ಒಂದು ಪ್ರಸಂಗವನ್ನ ಸ್ವೀಕರಿಸಿ ಇಲ್ಲಿ ಬಂದು ಸ್ವಾಮಿಗೆ ಅದನ್ನು ಸಮರ್ಪಣೆ ಮಾಡಬೇಕು ಎಂಬತಕ್ಕಂಥ ಪ್ರಾರ್ಥನೆಯನ್ನ ಮಾಡಿಕೊಳ್ತಾ ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ಮಹಾಶಿವರಾತ್ರಿ ಮಹೋತ್ಸವ ಮಂಡಳಿಯ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಣೆ ಮಾಡಿಕೊಳ್ತಾ, ಇದಕ್ಕೆ ಕರ್ತೃಗಳಾಗಿ, ಕಾರ್ಯತೃಗಳಾಗಿ, ಪ್ರೇರಕರಾಗಿ, ಅನುಮೋದಕರಾಗಿ ಇಲ್ಲಿ ಸೇರಿರತಕ್ಕಂಥ ನಿಮ್ಮೆಲ್ಲರಿಗೂ ಭಗವಂತನ ಕೃಪೆ ಪೂರ್ಣವಾಗಿರಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಳ್ತಾ ಇಂದಿನ ಈ ಒಂದು ಕಾರ್ಯಕ್ರಮವನ್ನು ನಾವು ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೇವೆ. ಎಲ್ಲರಿಗೂ ಸ್ವಾಮಿಯ ಕೃಪೆ ಪೂರ್ಣವಾಗಿರಲಿ. ಶ್ರೇಯಾಂಸಿ ಬಹುಯಾಂಸಿ ಸಬಲ ಸಂತು. ಇವಾಗ ಅವರೆಲ್ಲರೂ ಕೂಡ ಸನ್ಮಾನ ಆಗುತ್ತೆ, ಪ್ರಸಾದ ವಿತರಣೆ ಆಗುತ್ತೆ. ನಂತರ ಅಲ್ಲಿ ಸ್ವಾಮಿಗೆ ಒಂದು ಚಿಕ್ಕ ಆರತಿ. ನಾಳೆಯ ಕಾರ್ಯಕ್ರಮ ಸಂಜೆ, ಇವತ್ತು ಯಕ್ಷಗಾನ ಕನ್ನಡದಲ್ಲಿತ್ತು, ನಾಳೆ ಒಂದು ನಾಟಕ ತಮಿಳು ಭಾಷೆಯಲ್ಲಿದೆ. ನಾಳೆ ಸಂಜೆ ಆ ನಾಟಕ ಆದಂತ ಸಂಸ್ಕೃತ ಭಾಷೆಯಲ್ಲಿ ಒಂದು ನಾಟಕ ಇದೆ, ಶಿವಭಕ್ತ ವಿಲಾಸ ಅಂತ ಹೇಳಿ, ಮಾಣಿಕ್ಯ ವಾಚಕರ ಬಗ್ಗೆ ಒಂದು ಚಿಕ್ಕ ನಾಟಕ. ಅದು ತಮಿಳು ಭಾಷೆಯಲ್ಲಿರುತ್ತೆ. ಅಂದ್ರೆ ಮಾಣಿಕ್ಯ ವಾಚಕರ ತಿರುಚಾಳ್ ಎಂಬತಕ್ಕಂಥ ಒಂದು ಭಾಗ, ಅದು ತಿರುವಾಚಕದ ಒಂದು ಭಾಗ. ಅದರ ಒಂದು ನೃತ್ಯ ನಾಟಕ ಇರುತ್ತೆ. ನಿಮಗೆ ಭಾಷೆ ಅರ್ಥ ಆಗೋದು ಬೇಡ, ಅವರು ನಟಿಸೋದು ನೋಡಿದ್ರೇನೆ ನಿಮಗೆ ಆನಂದ ಆಗುತ್ತೆ, ಅಷ್ಟು ಚೆನ್ನಾಗಿ. ಯಾಕಂದ್ರೆ ಅವರೆಲ್ಲರೂ ಶಿವಭಕ್ತರು, ಅಷ್ಟು ಅತ್ಯದ್ಭುತವಾಗಿ ಅವರನ್ನು ಕೂಡ ಮಾಡ್ತಾರೆ. ಆ ಕಾರಣ ನೀವೆಲ್ಲರೂ ಕೂಡ ಬಂದು ಅದನ್ನು ಕೂಡ ಕಾಣಬೇಕು. ನಂತರ ನಮ್ಮ ಒಂದು ಗೀತಗೋವಿಂದ ಸಂಸ್ಕೃತ ಸಂಘದ, ನಮ್ಮ ಸದಾಶಿವ ಭಾರತಿ ವೇದ ವೇದಾಂತ ಸಂಸ್ಕೃತ ಪಾಠಶಾಲಾ ವಿದ್ಯಾರ್ಥಿಗಳೆಲ್ಲರೂ ಕೂಡ ಸೇರಿ ಸಂಸ್ಕೃತ ನಾಟಕ ಸುಂದರಮೂರ್ತಿ ನಾಯನಾರ್ ಬಗ್ಗೆ ನಮ್ಮ ಮಾತೆ ರಚನೆ ಮಾಡಿರತಕ್ಕಂಥದ್ದು, ಅದನ್ನ ಅವ್ರು ಮಾಡ್ತಾ ಇದ್ದಾರೆ. ಅದಾದ ನಂತರ ಡಾಕ್ಟರ್ ಆರ್ ಗಣೇಶ್ ಅವರ ನಾಮ ಸಂಕೀರ್ತನೆ ಇದೆ, ತುಂಬಾ ಅತ್ಯದ್ಭುತವಾಗಿ ಹಾಡ್ತಾರೆ. ಆ ಸ್ವಾಮಿಯ ನಾಮಾವಳಿಗಳನ್ನ ನಾವೆಲ್ಲರೂ ಕೂಡ ಕೇಳಬೇಕು. ಆ ಕಾರ್ಯಕ್ರಮ ನಾಳೆ ಇದೆ. ನಾಳೆ ಅದಕ್ಕೆ ತಾವೆಲ್ಲರೂ ಬಂದಿದ್ದು, ನಾಳಿದ್ದು ವಿದುಷಿಷ್ಟ TS ಸತ್ಯವತಿಯವರ ಪಂಚಭೂತ ಕ್ಷೇತ್ರ ಕೃತಿಯ ಪ್ರಸ್ತುತಿ ಇರುತ್ತೆ. ನಂತರ ಸಿಂಧುಜಾ ಅವರ ಅರುಣಾಚಲ ಮಹಾತ್ಮ್ಯ ಪ್ರವಚನ ಇರುತ್ತೆ. ಆಮೇಲೆ 18ನೇ ತಾರೀಕು ಶಿವರಾತ್ರಿ ಸಂಭ್ರಮ ಬೆಳಗ್ಗೆ 6 ಗಂಟೆಯಿಂದ ಮಾರನೇ ದಿನ ಬೆಳಗ್ಗೆ 6 ಗಂಟೆ ಪರ್ಯಂತ. ಅದರ ಬಗ್ಗೆ ಮತ್ತೆ ಮತ್ತೆ ಹೇಳ್ತಾ ಇರ್ತೀವಿ. ನಿನ್ನೆ ಹೇಳ್ತೀವಿ, ಮತ್ತೆ ನಾಳೆ ಎಲ್ಲ ಹೇಳ್ತೀವಿ. ಸಮಯ ಆಗಿರತಕ್ಕಂಥ ಕಡೆ ಇಷ್ಟು ಮಾತ್ರ ಹೇಳಿದ್ದೀನಿ. ಆ ಕಡೆ ಎಲ್ಲದಕ್ಕೂ ಎಲ್ಲರೂ ಕೂಡ ಬಂದಿದ್ದು ಭಗವಂತನ ಪೂರ್ಣ ಕೃಪೆಗೆ ಪಾತ್ರರಾಗಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡ್ಕೊಳ್ತೀವಿ. ಈಗ ಅವರಿಗೆ ಸನ್ಮಾನ. பேர்லாம் சொல்ல வேண்டாம், நீங்க சொல்லுங்க. ஒன் ஆஃப் த டிவோட்டிஸ். அருணாச்சல
ಅರುಣಾಚಲ ಶಿವ ಶಾಲ್ ನೀವು ಬನ್ನಿ ಸರ್. என்ன பண்றது, நாமளும் ஒரு மாலை போடுறதா? அது கொடுங்க, கட்டிடுங்க. பிளேட்டு தான் சம்பவம். ಹರ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ. ಅಲ್ಲಿರುವಂತಹ ಸ್ವಾಮಿಯನ್ನ ಪ್ರತ್ಯಕ್ಷವಾಗಿ ನಾವಿಲ್ಲಿ ಕಾಣತಕ್ಕಂತಹ ಭಾಗ್ಯವನ್ನ ಮಾಡಿಕೊಟ್ಟಂತಹ ಅವರೆಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ, ಅವರ ಈ ಒಂದು ಯಕ್ಷಗಾನದ ಪಯಣ ಹೀಗೆ ಸಾಗಲಿ. ಇನ್ನು ಹಲವಾರು ವೇದಿಕೆಗಳಲ್ಲಿ ಹಲವಾರು ಪ್ರಸಂಗಗಳ ಮುಖಾಂತರ ಅವರು ನಮ್ಮ ಈ ರಾಜ್ಯದ ಕಲೆಯನ್ನ ಎಲ್ಲೆಡೆಯಲ್ಲೂ ಕೂಡ ಶೋಭಾಯಮಾನವಾಗಿ ಪ್ರಕಾಶಿಸಲಿ ಎಂಬತಕ್ಕಂಥ ಪ್ರಾರ್ಥನೆ ಮಾಡ್ತಾ ಶ್ರೇಯಾಂಸಿ ಭೂಯಾಂಸಿ ಸಮಲಸಂತ. ಹರ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ. ಮಂಡಲಿ ವತಿಯಿಂದ ಹಾಗೂ ಇಲ್ಲಿ ಈ ಸಭೆಗೆ ಬಂದಂತಹ ಇನ್ನೊಬ್ಬರು ಭಕ್ತರು ಅವರು ಏನೋ ಸಮರ್ಪಣೆ ಮಾಡಬೇಕು ಅಂತ ಹೇಳಿ ಅನ್ಕೊಂಡ್ರು. ಆ ಕಾರಣ ಈ ಒಂದು ಕಿರುಕಾಣಿಕೆಯನ್ನ ಸ್ವಾಮಿ ಒಂದು ಪ್ರಸಾದವಾಗಿ ಸ್ವೀಕರಿಸಿ ಆ ಸ್ವಾಮಿ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ರಾಧಾಕೃಷ್ಣ ಅವರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತೀವಿ. ಆದರೆ ಅವರ ನಿಸ್ಪೃಹತ್ವಕ್ಕೆ ನಿಜವಾಗ್ಲೂ ನಾವು ನಮಸ್ಕರಿಸಬೇಕಾದ್ರೆ ಇಂತಹ ಅಲಂಕಾರಗಳನ್ನ ಮಾಡ್ಕೊಳ್ಳೋದು ಅವರು ಹೇಳಿದಂತಹ ರೀತಿಯಲ್ಲಿ ಸಾಧಾರಣವಾಗಿರತಕ್ಕಂತಹ ಕಾರ್ಯ ಅಲ್ಲ. ಸುಮಾರು 4 ಗಂಟೆಗಳ ಕಾಲ ಅವ್ರು ಇದಕ್ಕೆ ಅಂತ ಹೇಳಿ ಶ್ರಮಪಟ್ಟು ಇಷ್ಟೆಲ್ಲ ಮಾಡ್ಕೊಂಡಿದ್ದಾರೆ. ನಾವು ಅದಕ್ಕಾಗಿ ಇಷ್ಟು ಚೆನ್ನಾಗಿ ಇದನ್ನು ನೋಡೋದಕ್ಕಾಯ್ತು. ಅಷ್ಟು ಶ್ರಮ ವಹಿಸಿ ಮಾಡಿದಂತಹ ಅವರಿಗೆ